ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ರಿವೆಂಜ್ ಭಾಗ 3. ನನ್ನ ಬದುಕಿನ ಕಹಿ ಘಟನೆಗಳನ್ನು ನೆನೆಸುವ ಆ ಕಾಲೇಜಿನ ಅಧ್ಯಾಯ ಇಂದಿಗೆ ನನ್ನ ಬದುಕಿನಲ್ಲಿ ಮುಗಿದು ಹೋಗಲಿ ಎಂದಳು. ಸದಾ ಮಂಕಾಗಿ ಎಲ್ಲೋ ಕಳೆದು ಹೋದಂತಿರುವ ಮಗಳನ್ನು ಮತ್ತೆ ಸಹಜ ಸ್ಥಿತಿಗೆ ತರುವುದು ಸುಲಭದ ಮಾತಾಗಿರಲಿಲ್ಲ ರಾಯರಿಗೆ. ಕೊನೆಗೆ ವಾತಾವರಣ ಬದಲಾದರೆ ಕೊಂಚ ತಿಳಿಯಾಗಬಹುದೆಂದು ತಮ್ಮ ತಂಗಿಯ ಜೊತೆ ಹೈದರಾಬಾದಿಗೆ ಒಂದಷ್ಟು ದಿನ ಇದ್ದು ಬರಲು ಬಲವಂತವಾಗಿ ಒಪ್ಪಿಸಿ ಕಳಿಸಿದರು. ಅಷ್ಟು ಚೆನ್ನಾಗಿ ಓದುವ ಮಗಳು ವಿದ್ಯಾಭ್ಯಾಸ ನಿಲ್ಲಿಸಿದ್ದು ಅವರಿಗೆ ಸರ್ವತಾ ಸಮ್ಮತವಿರಲಿಲ್ಲ. ಹೇಗಾದರೂ ಮತ್ತೆ ಅವಳನ್ನು ಓದುವಂತೆ ಮಾಡಬೇಕು ಎಂದುಕೊಂಡರು. ಸೋದರತ್ತೆಯೊಂದಿಗೆ ಊರಿಗೆ ಹೋದ ಪೂರ್ವಿಕಾಳಲ್ಲಿ ಹೆಚ್ಚೇನೂ ಬದಲಾವಣೆ ಕಾಣಲಿಲ್ಲ. ಸದಾ ಮಂಕಾಗೆ ಇರುತ್ತಿದ್ದ ಅವಳನ್ನು ಸೋದರತ್ತೆಯ ಮಕ್ಕಳು ಸಂಕೇತ್ ಮತ್ತು ಸೃಷ್ಟಿ ಎಷ್ಟೆಲ್ಲ ಕಷ್ಟಪಟ್ಟು ನಗಿಸಲು ಪ್ರಯತ್ನಿಸಿದರೂ ವ್ಯರ್ಥವಾಗಿತ್ತು. ಸಂಕೇತ್ ಪೂರ್ವಿಕಾಳಿಗಿಂತ 2 ತಿಂಗಳು ದೊಡ್ಡವನು ಅಷ್ಟೇ. ಚಿಕ್ಕಂದಿನಿಂದಲೂ ಇಬ್ಬರು ಒಬ್ಬರನ್ನೊಬ್ಬರು ನೋಡಿದ್ದರು. ರಿಸರ್ವ್ ಹುಡುಗಿ ಪೂರ್ವಿಕಾ ಅವನೊಂದಿಗೆ ಹೆಚ್ಚು ಒಡನಾಟದಲ್ಲಿರಲಿಲ್ಲ. ಆದರೆ ಸಂಕೇತ್ ಮಾತ್ರ ಚಿಕ್ಕ ವಯಸ್ಸಿನಿಂದಲೂ ಪೂರ್ವಿಕಾಳ ಬಗ್ಗೆ ಒಂದು ಮೆಚ್ಚುಗೆ ಬೆಳೆಸಿಕೊಂಡಿದ್ದ. ಅವನು ರಾಯರೊಂದಿಗೆ ಬಹಳ ಸಲಿಗೆಯಿಂದಿದ್ದ ಕಾರಣ ರಾಯರು ಪೂರ್ವಿಕಾಳ ವಿಚಾರವನ್ನೆಲ್ಲ ಅವನೊಂದಿಗೆ ಹೇಳಿಕೊಂಡಿದ್ದರು. ಆದರೂ ಸಂಕೇತ್ ಏನೊಂದು ತಿಳಿಯದಂತೆ ಬಹು ಜಾಗ್ರತೆಯಿಂದ ಅವಳೊಂದಿಗೆ ವರ್ತಿಸುತ್ತಿದ್ದ. ಅಸಲಿಗೆ ಅವನೇ ಪೂರ್ವಿಕಾಳನ್ನು ಅವರ ಮನೆಗೆ ಕಳಿಸಿಕೊಡುವಂತೆ ರಾಯರಿಗೆ ಸೂಚಿಸಿದ್ದು. ಸಂಕೇತ್ ತಂದೆ ಸಾಫ್ಟ್ವೇರ್ ಉದ್ಯಮಿ, ತಮ್ಮದೇ ಸಣ್ಣ ಕಂಪನಿ ನಡೆಸುತ್ತಿದ್ದರು. ಅದರಿಂದ ಸಂಕೇತ್ ಕೂಡ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಓದುತ್ತಿದ್ದ. ಪೂರ್ವಿಕಾಳಿಗೆ ಅಲ್ಲಿಯೇ ಇಂಜಿನಿಯರಿಂಗ್ ಮುಗಿಸುವಂತೆ ಒತ್ತಾಯಿಸಿದ. ಆದರೆ ಅವಳು ಮತ್ತೆ ಇಂಜಿನಿಯರಿಂಗ್ ಓದಲಾರೆ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟಳು. ಕೊನೆಗೆ ಹೇಗೋ ಒತ್ತಾಯಕ್ಕೆ ಮಣಿದು BSc ಕಂಪ್ಯೂಟರ್ ಸೈನ್ಸ್ ಓದಲು ಒಪ್ಪಿದಳು. ಅದು ಅದೇ ಊರಿನಲ್ಲಿ. ಆದರೆ ರಾಯರಿಗೂ ಹಳೆ ಮನೆಯಲ್ಲಿ ಮಡದಿಯ ನೆನಪುಗಳೊಂದಿಗೆ ಬದುಕುವುದು ಕಷ್ಟವಾಗಿತ್ತು. ಮಗಳಿಲ್ಲದೆ ಇರುವುದು ಇನ್ನೂ ಕಷ್ಟವಾಗಿತ್ತು. ಅದಕ್ಕಾಗಿ ಅವರು ತಮ್ಮ ಕೆಲಸವನ್ನು ಬೆಂಗಳೂರಿಗೆ ವರ್ಗಾಯಿಸಿಕೊಂಡರು. ಪೂರ್ವಿಕಾಳನ್ನು ಸಹ ಅಲ್ಲಿಯೇ ಕಾಲೇಜಿಗೆ ಸೇರಿಸುವಂತೆ ಹೇಳಿದರು. ಪೂರ್ವಿಕಾ ಕೂಡ ಒಪ್ಪಿದಳು. BSc ಓದುತ್ತಿದ್ದ ಪೂರ್ವಿಕಾ ಬಹಳ ಬದಲಾಗಿದ್ದಳು. ಯಾರನ್ನೂ ಹಚ್ಚಿಕೊಳ್ಳುತ್ತಿರಲಿಲ್ಲ, ಯಾರ ಸ್ನೇಹವೂ ಬೇಕಿರಲಿಲ್ಲ. ತಾನಾಯಿತು, ತನ್ನ ಓದಾಯಿತು. ಅಪ್ಪ ಮಾತ್ರವೇ ಅವಳಿಗೆ ಸರ್ವಸ್ವ. ಅವರೊಂದಿಗೆ ಸಣ್ಣ ವಿಷಯಗಳನ್ನು ಸಹ ಹಂಚಿಕೊಳ್ಳುತ್ತಿದ್ದಳು. ಮನೆ ಕೆಲಸ, ಓದು ಎಲ್ಲಕ್ಕೂ ಹೊಂದಿಕೊಂಡಿದ್ದಳು. ಮೊದಲಿಗೆ ಅವಳಿಗೆ ಅಡಿಗೆ ಬರದಿದ್ದ ಕಾರಣ ರಾಯರೇ ಅಡಿಗೆ ಮಾಡುತ್ತಿದ್ದರು. ಇದು ಅವಳ ಮನಸ್ಸಿಗೆ ಹಿಡಿಸದೆ ಕಷ್ಟಪಟ್ಟು ತಾನೇ ಅಡಿಗೆ ಕಲಿತು ಈಗ ರುಚಿಯಾದ ಅಡಿಗೆ ಮಾಡುತ್ತಿದ್ದಳು. ರಾಯರು ಬರುತ್ತಿದ್ದದ್ದು 7 ಗಂಟೆಗೆ. ಅಲ್ಲಿಯವರೆಗೂ ತನ್ನ ಬೇಸರ ಕಳೆಯಲೆಂದು ಮಕ್ಕಳಿಗೆ ಟ್ಯೂಷನ್ ಹೇಳಲು ಶುರು ಮಾಡಿದಳು. ಹೀಗೆ ಹಳೆಯ ಕಹಿ ನೆನಪುಗಳನ್ನೆಲ್ಲ ಕಿಂಚಿತ್ತೂ ಬಿಡದೆ ಗುಡಿಸಿ ಹಾಕಿ ಬಿಡಬೇಕೆನ್ನುವ ಹಠಕ್ಕೆ ಬಿದ್ದವಳಂತೆ ತನ್ನ ದಿನಚರಿ ಮತ್ತು ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಳು. ಈಗ ಅವಳ ಮನಸ್ಸು ಎಂಥ ಬಿರುಗಾಳಿಯನ್ನು ಸಹಿಸುವಷ್ಟು ಗಟ್ಟಿಯಾಗಿತ್ತು. ಆದರೂ ಈ ಕೆಲವು ಘಟನೆಗಳು ಮನದ ಯಾವುದೋ ಮೂಲೆಯಲ್ಲಿ ಹೊಂಚು ಹಾಕಿ ಕುಳಿತು ರಾತ್ರಿಯಾದೊಡನೆ ಮುತ್ತಿಬಿಡುತ್ತಿದ್ದವು. ಇದನ್ನು ಮಾತ್ರ ಅವಳಿಗೆ ತಡೆಯಲಾಗಿರಲಿಲ್ಲ. ಇದಕ್ಕಾಗಿ ಡಾಕ್ಟರ್ ಸಂಪರ್ಕಿಸಿದರು. ಈ ಮೊದಲು ನಿದ್ದೆ ಮಾತ್ರೆಯಿಂದ ಆದ ಪರಿಣಾಮದಿಂದಾಗಿ ಮತ್ತೆ ನಿದ್ರೆ ಮಾತ್ರೆಯ ಮೊರೆ ಹೋಗುವುದು ಸಾಧ್ಯವಿಲ್ಲ. ಬೇಕಾದರೆ ಒಳ್ಳೆಯ ಕೌನ್ಸಿಲರ್ ಬಳಿ ಹೋದರೆ ಅವರು ಮನಸ್ಸನ್ನು ಹಗುರ ಮಾಡಬಹುದೆಂದು ಸಲಹೆ ಇಟ್ಟರು. ಅದೇಕೋ ಅವಳಿಗೆ ಕೌನ್ಸಿಲರ್ ಬಳಿ ಹೋಗುವುದು ಇಷ್ಟವಾಗಲಿಲ್ಲ. ಆದರೆ ಅವಳೇ ಅದಕ್ಕೊಂದು ಮಾರ್ಗ ಕಂಡು ಹಿಡಿದುಕೊಂಡಳು. ರಾತ್ರಿ ತನಗೆ ನಿದ್ರೆ ಬರುವ ತನಕವೂ ತಂದೆಯ ತೊಡೆ ಮೇಲೆ ಮಗುವಿನಂತೆ ತಲೆ ಇಟ್ಟು ನಿದ್ರಿಸುತ್ತಿದ್ದಳು. ಅವರು ಆಪ್ಯಾಯತೆಯಿಂದ ತಲೆ ಸವರುತ್ತಿದ್ದರೆ ಎಲ್ಲ ನೋವನ್ನು ಮರೆತು ನಿದ್ರಿಸಿಬಿಡುತ್ತಿದ್ದಳು. ಹೀಗೆ ದಿನಗಳು ಹುರುಳುತ್ತಿದ್ದವು. ಪೂರ್ವಿಕಾ BSc ಮುಗಿಸಿದಳು. ಮುಂದೆ MSc ಮಾಡುವುದಾಗಿ ನಿರ್ಧರಿಸಿದಳು. ಆದರೆ ಈ ಮಧ್ಯೆ ಸಂಕೇತ್ ತಂದೆ ಬೆಂಗಳೂರಿನಲ್ಲಿ ತಮ್ಮ ಕಂಪನಿಯ ಶಾಖೆಯೊಂದನ್ನು ರಾಯರ ಸಹಾಯದಿಂದ ತೆರೆಯಲು ಬಯಸಿದರು. ಇದನ್ನು ನಡೆಸಲು ಸಾಕೇತ್ ಮತ್ತು ಪೂರ್ವಿಕಾರಿಗೆ 1 ವರ್ಷದ ಬಿಸಿನೆಸ್ ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿಕೊಳ್ಳಲು ಹೇಳಿದರು. ಪೂರ್ವಿಕಾಳಿಗೆ ಇಷ್ಟವಾಗದೆ ಹೋದರೂ ತಂದೆ ಮತ್ತು ಸೋದರ ಮಾವನ ಒತ್ತಾಯಕ್ಕೆ
ಸಂಕೇತ್ನೊಂದಿಗೆ ವಿದೇಶಕ್ಕೆ ಹೋಗಲು ಒಪ್ಪಿದಳು. 1 ವರ್ಷದ ಆ ಅವಧಿಯಲ್ಲಿ ಸಂಕೇತ್ ಮತ್ತು ಪೂರ್ವಿಕಾ ಒಳ್ಳೆಯ ಸ್ನೇಹಿತರಾದರು. ಒಬ್ಬರನ್ನೊಬ್ಬರು ಅರಿತರು. ಇಬ್ಬರು ಸ್ಪರ್ಧಾಳುಗಳಂತೆ ಆ ಕೋರ್ಸ್ನಲ್ಲಿ ಬೆಸ್ಟ್ ಸರ್ಟಿಫಿಕೇಟ್ ಗಳಿಸಿದರು. ವಿದೇಶದಿಂದ ಬಂದ ಮಗಳು ಮೊದಲಿನಂತೆ ಖುಷಿಯಾಗಿರುವುದು ಕಂಡು ರಾಯರ ಮನಸ್ಸು ನಿಶ್ಚಿಂತವಾಯಿತು. ಬೆಂಗಳೂರಿನಲ್ಲಿನ ಕಂಪನಿಗೆ ಪೂರ್ವಿಕಾಳನ್ನು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಮಾಡಿ ಅವಳಿಗಿನ್ನೂ ಅನುಭವವಿರದಿದ್ದ ಕಾರಣ ಹೈದರಾಬಾದಿನ ಕಂಪನಿಯ ಎಂಡಿ ಅವರನ್ನು ಇಲ್ಲಿನ ಎಂಡಿಯನ್ನಾಗಿ ಮಾಡಿದರು. ಹೈದರಾಬಾದಿನಲ್ಲಿ ಸಂಕೇತ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆದ. ಪೂರ್ವಿಕಾ ತನ್ನ ಚಾತುರ್ಯತೆ, ಒಳ್ಳೆಯ ಗುಣ ಹಾಗೂ ಬುದ್ಧಿವಂತಿಕೆಯಿಂದ 2 ವರ್ಷಗಳಲ್ಲಿ ಎಂಡಿ ಆಗಿ ಅಭಿವೃದ್ಧಿ ಹೊಂದಿದ್ದಳು. ಅಷ್ಟೇ ಅಲ್ಲದೆ ಕಂಪನಿಗಾಗಿ ರಾಯರು ಹೂಡಿದ್ದ ಸಣ್ಣ ಮೊತ್ತದ ಶೇರನ್ನು ಅವಳು 2 ವರ್ಷಗಳಲ್ಲಿ 50% ಆಗುವಂತೆ ಮಾಡಿದ್ದಳು. ಸದ್ಯಕ್ಕೆ ಇರುವ ಪ್ರಾಜೆಕ್ಟ್ಗಳೊಂದಿಗೆ ಇನ್ನಷ್ಟು ಹೊಸ ಪ್ರಾಜೆಕ್ಟ್ಗಳನ್ನು ಹೊರತಂದಳು. ಹೊಸದಾಗಿ ಶುರುವಾದ ಆ ಬ್ರಾಂಚ್ ಕಂಪನಿ ಈಗ ಹೈದರಾಬಾದಿನ ಕಂಪನಿಗೆ ಸಮನಾಗಿತ್ತು. ಇದು ಕೇವಲ ಪೂರ್ವಿಕಾಳ ಶ್ರಮದಿಂದ ಮಾತ್ರ ಎಂದು ಎಲ್ಲರಿಗೂ ಗೊತ್ತಿತ್ತು. ಇಂಥ ಮಗಳ ಬಗ್ಗೆ ರಾಯರಿಗೆ ಸದಾ ಹೆಮ್ಮೆ. ಹೀಗೆ ಬದಲಾಗಿ ಶಾಂತವಾಗಿ ನಡೆಯುತ್ತಿದ್ದ ಜೀವನಕ್ಕೆ ಮತ್ತೊಮ್ಮೆ ಕಾಲಿಟ್ಟಿದ್ದ ಸಿದ್ಧಾರ್ಥ್ ಯಾವ ಕಹಿ ನೆನಪುಗಳನ್ನು ಮರೆತು ನಿಶ್ಚಿತಳಾಗಿರಬೇಕೆಂದುಕೊಂಡಳೋ ಅದನ್ನು ಮತ್ತೆ ನೆನಪಿಸಿದ್ದ. ನೆನಪುಗಳಿಂದ ಹೊರಬಂದ ಪೂರ್ವಿಕಾ ನಿಟ್ಟುಸಿರುದಪ್ಪಿ ಸಮಯ ನೋಡಿದಾಗ ರಾತ್ರಿಯ 2 ಗಂಟೆ. ಇನ್ನೇನೇ ಆದರೂ ಅವನು ಮತ್ತೊಮ್ಮೆ ನನ್ನ ಮನಸ್ಸನ್ನು ಘಾಸಿ ಮಾಡಲಾರ. ಅದಕ್ಕೆ ನಾನು ಅವಕಾಶ ಕೊಡುವುದೂ ಇಲ್ಲ. ಬದಲಾಗಿ ನಾ ಪಟ್ಟ 10ರಷ್ಟು ನೋವು ಅವನು ಪಡಬೇಕು. ನನ್ನ ಮೋಸ ಮಾಡಿದ ಅವನು ತಕ್ಕ ಶಾಸ್ತಿ ಅನುಭವಿಸಬೇಕು ಎಂದು ಆ ಕ್ಷಣಕ್ಕೆ ತನ್ನ ವಿವೇಚನೆ ಮರೆತು ಯೋಚಿಸಿದಳು ಪೂರ್ವಿಕಾ. ಇತ್ತ ಪೂರ್ವಿಕಾಳಂತೆ ತಾನು ವಾಸ್ತವಕ್ಕೆ ಮರಳಿದ ಸಿದ್ಧಾರ್ಥ್ ಏನೋ ನೆನಪಾಗಿ ತನ್ನ ಹಳೆಯ ಪುಸ್ತಕ ಸಾಮಾನುಗಳನ್ನೆಲ್ಲ ಎತ್ತಿಟ್ಟ ಪೆಟ್ಟಿಗೆ ತೆರೆದು ಅದರೊಳಗಿದ್ದ ರಾಧಾಕೃಷ್ಣರ ವಿಗ್ರಹ ತೆಗೆದು ಸವರಿದ. ಮುರಿದು ಹೋದ ವಿಗ್ರಹವನ್ನು ಕಷ್ಟಪಟ್ಟು ಗಮ್ಮಿನಿಂದ ಅಂಟಿಸಿ ಜೋಪಾನ ಮಾಡಿದ್ದ. ಆ ದಿನ ನಡೆದದ್ದೆಲ್ಲ ಮತ್ತೊಮ್ಮೆ ನೆನಪಿಗೆ ಬಂತು ಅವನಿಗೆ. ಪೂರ್ವಿಕಾ ಅಂದು ಪ್ರಪೋಸ್ ಮಾಡಲಿ ಎಂಬ ಉದ್ದೇಶದಿಂದ ಹುಟ್ಟಿದ ದಿನ ಎಂದು ಸುಳ್ಳು ಹೇಳಿದ್ದ. ಮತ್ತೆ ಹೇಗೂ ಜಿಗುಪ್ಸೆ ಅನಸಿ ತಾನವಳನ್ನು ಪ್ರೀತಿಸುತ್ತಿರುವುದರ ಅರಿವಾಗಿ ಅವಳಿಗೆ ಎಲ್ಲ ನಿಜವನ್ನು ಹೇಳಬೇಕೆಂದು ಆಸೆಯಿಂದ ದಾರಿಯಲ್ಲಿ ಗುಲಾಬಿ ಬೊಕ್ಕೆ ಖರೀದಿಸಿದ. ಇನ್ನೇನು ಕಾಲೇಜಿನ ಬಳಿ ಬರುವುದರ ಒಳಗೆ ಮನೆಯಿಂದ ಫೋನ್ ಬಂದಿತ್ತು. ರಿಸೀವ್ ಮಾಡಿದವನಿಗೆ ಆಘಾತವಾಗಿತ್ತು. ಅವನಿಗೆ ತುಂಬ ಇಷ್ಟವಾದ ಅವನ ತಾತನಿಗೆ ತುಂಬ ಸೀರಿಯಸ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಕೂಡಲೇ ಊರಿಗೆ ಹೊರಡಬೇಕಾಯಿತು. ಒಂದೇ ಕ್ಷಣಕ್ಕೆ ಬೈಕ್ ತಿರುಗಿಸಿ ಮನೆಗೆ ಹೊರಟೇ ಬಿಟ್ಟ. ಊರಿಗೆ ಹೋಗುವ ದಾರಿಯಲ್ಲಿ ವಂಶಿ ಕಾಲ್ ಮಾಡಿದ. ಕಾಲೇಜಿನ ಗೋಡೆಗಳ ಮೇಲೆ ಅವನ ಮತ್ತು ಪೂರ್ವಿಕಾ ಹೆಸರನ್ನು ಕೆಟ್ಟದಾಗಿ ಬರೆದಿರುವುದಾಗಿಯೋ ಅದೆಲ್ಲವೂ ಸಿದ್ಧಾರ್ಥ್ ಮಾಡಿದ್ದೆ ಎಂದು ಎಲ್ಲರೂ ಅಂದುಕೊಂಡಿದ್ದಾರೆ ಎಂದು ಹೇಳಿದ. ಓ ಮೈ ಗಾಡ್, ಇದೆಲ್ಲ ನಿಖಿಲ್ದೇ ಕೆಲ್ಸ. ಪೂರ್ವಿಕಾ ನೋಡಿದಳ? ಕೇಳಿದ ಆತಂಕದಿಂದ. ಹೌದು, ನೋಡಿದ್ಲು. ಅಲ್ಲಿ ರಾಧಾಕೃಷ್ಣ ವಿಗ್ರಹ ಒಂದು ಮುರಿದು ಬಿದ್ದಿತ್ತು. ಅದರ ಮೇಲೆ ಟು ಡಿಯರೆಸ್ಟ್ ಸಿದ್ಧಾರ್ಥ್ ಅಂತಿತ್ತು. ಅವಳೇ ಅದನ್ನು ತಂದಿರಬೇಕು. ಪೂರ್ವಿಕಾ ತಲೆ ಸುತ್ತಿ ಬಿದ್ದು ಅವಳನ್ನು ಪ್ರಿನ್ಸಿಪಾಲ್ ಕರ್ಕೊಂಡು ಹೋದ್ರು ಅಂತ ನನ್ನ ಕ್ಲಾಸ್ಮೇಟ್ ಪೂಜಾ ಹೇಳಿದ್ಲು. ಓ ಶಿಟ್, ಎಂಥ ಕೆಲಸ ಆಯ್ತು. ಅವಳು ಮೊದಲೇ ಇನ್ನೋಸೆಂಟ್ ಗರ್ಲ್. ನನ್ನ ಬಗ್ಗೆ ಏನಂದುಕೊಂಡಳೋ? ನಾನೀಗ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ. ತಾತನಿಗೆ ಸೀರಿಯಸ್ ಆಗಿದೆ. ಒಂದು ಕೆಲಸ ಮಾಡು, ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಆ ಗೋಡೆಯೆಲ್ಲ ಅಳಿಸು. ಇನ್ನೂ ಹೆಚ್ಚಿನ ಅವಮಾನ ಆಗ್ಬಾರ್ದು ಅವಳಿಗೆ. ನಾನ್ ಬಂದು ನಿಖಿಲ್ನ ನೋಡ್ಕೋತೀನಿ. ಚಾಲೆಂಜ್ ಗೆಲ್ಲಬಾರ್ದು ಅಂತ ಹೀಗೆಲ್ಲ ಮಾಡಿದಾನೆ ರಾಸ್ಕಲ್. ಓಕೆ ಸರಿ ಎಂದು ಫೋನ್ ಕಟ್ ಮಾಡುತ್ತಿದ್ದ ವಂಶಿಯನ್ನು ತಡೆದು, ವಂಶಿ 1 ನಿಮಿಷ, ಅಲ್ಲಿ ವಿಗ್ರಹ ಬಿದ್ದಿತ್ತು ಅಂತ್ಯಲ್ಲ, ಅದನ್ನ ತೆಗ್ದಿಟ್ಕೋ ಎಂದ. ಅದು ಹೊಡೆದು ಹೋಗಿದೆ ಕಣೋ. ಪರವಾಗಿಲ್ಲ, ತೆಗ್ದಿಡು, ಅದ್ ನಂಗೆ ಬೇಕು ಎಂದ. ಇದಾದ ನಂತರ ತುಂಬ ಸೀರಿಯಸ್ ಆಗಿದ್ದ ತಾತ ಹಸುನೀಗಿದರು. ಚಿಕ್ಕಂದಿನಿಂದಲೂ ಸಿದ್ಧಾರ್ಥನ್ನು ಎತ್ತಿ ಆಡಿಸಿ ಬೆಳೆಸಿದ ಅಜ್ಜ ಎಂದರೆ ಸಿದ್ಧಾರ್ಥ್ಗೆ ಪ್ರಾಣ. ಪ್ರತಿ ರಜಕ್ಕೂ ತಾತನ ಮನೆಯೇ ಅವನಿಗೆ ಸಮ್ಮರ್ ಕ್ಯಾಂಪ್. ಬೇರೆಲ್ಲೂ ಹೋಗುತ್ತಿರಲಿಲ್ಲ ಅಂತ ತಾತ ದೂರವಾಗಿದ್ದು ಅವನಿಗೆ ಬಹಳ ದುಃಖವಾಗಿತ್ತು. ಕಳೆದ ವಾರವಷ್ಟೇ ಖುಷಿಯಿಂದ ತಾತನ ಬಳಿಗೆ ಓಡೋಡಿ ಬಂದಿದ್ದ. ನಿಖಿಲ್ ಚಾಲೆಂಜ್, ಪೂರ್ವಿಕಾಳ ವಿಷಯವೆಲ್ಲ ಹೇಳಿಕೊಂಡಿದ್ದ.
ಆಗಲೇ ಅವನಿಗೆ ತಾನೂ ಕೂಡ ಅವಳನ್ನು ಪ್ರೀತಿಸುತ್ತಿರುವೆ ಎಂದು ಅರಿವಾಗಿದ್ದ. ಅದು ತಾತ ಬುದ್ಧಿ ಹೇಳಿದ ನಂತರವೇ. ಅಷ್ಟು ಚೆನ್ನಾಗಿ ಗೆಳೆಯನಂತಿದ್ದ ತಾತ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ತೀರಿಕೊಂಡಿದ್ದರು. ಎಲ್ಲ ಕಾರ್ಯಗಳು ಮುಗಿದು ಅವನು ಊರಿಗೆ ಹಿಂತಿರುಗುವ ಹೊತ್ತಿಗೆ 1 ವಾರ ಕಳೆದಿತ್ತು. ಅಲ್ಲಿ ಹಳ್ಳಿಯಲ್ಲಿ ನೆಟ್ವರ್ಕ್ ಇರದ ಕಾರಣ ಅವನ ಮೊಬೈಲ್ ನಾಟ್ ರೀಚಬಲ್ ಆಗಿತ್ತು. ಊರಿಗೆ ಬಂದವನೇ ಪೂರ್ವಿಕಾಳಿಗೆ ಫೋನ್ ಮಾಡಿದ. ಅವಳ ನಂಬರ್ ಸ್ವಿಚ್ ಆಫ್ ಆಗಿತ್ತು. ನಂತರ ನಿಖಿಲ್ನನ್ನು ಹುಡುಕಿ ಅವನಿಗೆ ಚೆನ್ನಾಗಿ ತದುಕಿದ್ದ. ಪೂರ್ವಿಕಾಳಿಗಾಗಿ ಅವಳ ಗೆಳತಿಯರನ್ನೆಲ್ಲ ಕೇಳಿದ. ಯಾರಿಗೂ ಅವಳ ವಿಷಯ ಏನೊಂದು ಗೊತ್ತಿರಲಿಲ್ಲ. ಕೊನೆ ದಾರಿ ಎಂಬಂತೆ ಅವಳ ಮನೆ ಬಳಿ ಹೋದಾಗ ಬೀಗ ಹಾಕಿತ್ತು. ಅವನಿಗೇನು ಗೊತ್ತು ಆ ಸಮಯದಲ್ಲಿ ಪೂರ್ವಿಕಾ ಜೀವನ್ಮರಣದ ಮಧ್ಯೆ ಹೋರಾಡುತ್ತಿದ್ದಾಳೆಂದು. ಅವಳ ತಾಯಿ ಸತ್ತರೆಂದು ಅವನಿಗೆ ಹೇಳುವವರು ಯಾರೂ ಇಲ್ಲ. ಮತ್ತೆ 1 ತಿಂಗಳಾದರೂ ಪೂರ್ವಿಕಾ ಕಾಲೇಜಿಗೆ ಬರದೆ ಹೋದಾಗ ಹುಚ್ಚನಂತಾಗಿದ್ದ. ಅವಳು ನನ್ನನ್ನು ಪ್ರೀತಿಸದೇ ಹೋದರೂ ಸರಿ, ಅವಳಿಗೆ ಅವಮಾನ ಮಾಡಿದ್ದು ನಾನಲ್ಲ ಎಂದು ಹೇಳಬೇಕೆಂದು ಬಹಳ ಪ್ರಯತ್ನ ಪಟ್ಟ. ಅವನ ಎಲ್ಲ ಬಾಗಿಲು ಮುಚ್ಚಿ ಹೋಗಿದ್ದು. ಅವನು ಮತ್ತೊಮ್ಮೆ ಮನೆಯ ಬಳಿ ಹೋದಾಗ ಅವರು ಮನೆ ಖಾಲಿ ಮಾಡಿ ಬೆಂಗಳೂರಿಗೆ ಹೋದದ್ದಾಗಿ ತಿಳಿಯಿತು. ಇನ್ನವಳು ತನಗೆ ಸಿಗುವುದಿಲ್ಲ ಎಂದರಿತು ಸುಮ್ಮನಾದ. ಆದರೆ ಅವಳ ನೆನಪು ಮಾತ್ರ ಸದಾ ಕಾಡುತ್ತಿತ್ತು. ಅವಳು ಬಿಟ್ಟು ಹೋದ ರಾಧಾಕೃಷ್ಣ ವಿಗ್ರಹವನ್ನು ಮತ್ತೆ ಜೋಡಿಸಿ ಅದರ ಮುಂದೆ ಕೂತು ಅವಳ ನೆನೆಯುತ್ತಿದ್ದ. ಕ್ರಮೇಣ ಕಾಲ ಎಲ್ಲ ಮರೆಸಿತು. ಅವನ 3ನೇ ವರ್ಷಕ್ಕೆ ಅಪ್ಪನಿಗೆ ಕಿಡ್ನಿ ಫೈಲ್ಯೂರ್ ಆಯಿತು. ಹಾಗೂ ಹೀಗೂ ಕಷ್ಟಪಟ್ಟು ಇಂಜಿನಿಯರಿಂಗ್ ಮುಗಿಸಿದ. ಅಷ್ಟರಲ್ಲಿ ಅಪ್ಪನ ಮತ್ತೊಂದು ಕಿಡ್ನಿಯು ಫೈಲ್ಯೂರ್ ಆಗಿ ಪ್ರತಿದಿನ ಡಯಾಲಿಸಿಸ್ ಮಾಡಿಸುವ ಪರಿಸ್ಥಿತಿ ಬಂತು. ಅಪ್ಪನ ಎಲ್ಲಾ ಸಂಪಾದನೆಗಳು ಅಷ್ಟರಲ್ಲಿ ಕರಗಿಯಾಗಿತ್ತು. ತಂಗಿ ಇನ್ನೂ ಓದುತ್ತಿದ್ದಳು. ಹೀಗೆ ಏಕಾಏಕಿ ಕಷ್ಟಗಳೇ ತಿಳಿಯದ ಹುಡುಗ ಕಷ್ಟದ ಪ್ರಪಾತಕ್ಕೆ ಬಿದ್ದಿದ್ದ. ಎಲ್ಲೇ ಕೆಲಸ ಹುಡುಕಿದರೂ ಸಿಕ್ಕಿರಲಿಲ್ಲ. ಕೊನೆಗೆ ಒಂದು ಕಂಪನಿಯಲ್ಲಿ ಅಪ್ರೆಂಟಿಸ್ ಆಗಿ ಸಿಕ್ಕಿದ ಕೆಲಸ 6 ತಿಂಗಳೊಳಗೆ ಅಪ್ಪನ ಅನಾರೋಗ್ಯದ ಕಾರಣ ಬಿಡಬೇಕಾಗಿ ಬಂತು. ಹೆಚ್ಚು ರಜೆ ಹಾಕುತ್ತಿದ್ದ ಎಂಬ ಕಾರಣಕ್ಕೆ ಕಂಪನಿ ಅವರು ಅವನನ್ನು ತೆಗೆದುಹಾಕಿದ್ದರು. ನಂತರ 1 ವರ್ಷ ಮತ್ತೆ ನಿರುದ್ಯೋಗ. ಆ ವರ್ಷ ಅದು ಹೇಗೆ ಕಳೆದನೋ ಅವನಿಗೇ ಅರಿವಿರಲಿಲ್ಲ. ಇತ್ತೀಚೆಗೆ ಒಂದು ಸಾಫ್ಟ್ವೇರ್ ಕಂಪನಿ ರೋಬೋಟ್ ಮಾಡೆಲ್ಗಳನ್ನು ಮಕ್ಕಳ ಆಟಿಕೆಗಳಾಗಿ ತಯಾರಿಸುತ್ತಿದೆ ಎಂದು ತಿಳಿದು ಮೊದಲಿನಿಂದಲೂ ರೋಬೋಟಿಕ್ನಲ್ಲಿ ಆಸಕ್ತಿ ಇದ್ದಿದ್ದರಿಂದ ಇಲ್ಲಾದರೂ ಕೆಲಸ ಸಿಗಬಹುದೆಂದು ತಿಳಿದವರಿಂದ ರೆಕಮೆಂಡ್ ಮಾಡಿಸಿ ಆ ಕಂಪನಿಗೆ ಬಂದಿದ್ದ. ಈ ಮತ್ತೆ ಅವನ ಬದುಕಿನ ಪುಟಗಳಲ್ಲಿ ಮುಗುಚಿ ಹೋದ ಪೂರ್ವಿಕಾ ಹೀಗೆ ದಿಢೀರನೆ ಪ್ರತ್ಯಕ್ಷಳಾಗಿದ್ದಳು. ಅದು ಅವನ ಬಾಸ್ ಆಗಿಯೇ. ಸಿದ್ಧಾರ್ಥ್ ಯೋಚಿಸಿದ. ಆಗೊಮ್ಮೆ ವಂಶಿ ಹೇಳಿದ್ದ, ಪೂರ್ವಿಕಾ ನಿನ್ನ ಬಗ್ಗೆ ವಿಪರೀತ ಕೋಪಗೊಂಡಿದ್ದಾಳೆ. ಎಲ್ಲರೂ ತುಂಬಾ ಅವಮಾನ ಮಾಡಿದರು ಅವಳಿಗೆ. ಅವಳ ದೃಷ್ಟಿಯಲ್ಲಿ ನೀನೊಬ್ಬ ಮೋಸಗಾರ. ಈಗ ಯೋಚಿಸು, ಇದು ನಡೆದ ಮೇಲೆ ಅವಳು ಕಾಲೇಜಿಗೆ ಬಂದಿಲ್ಲ ಅಂದರೆ ಅವಳೆಷ್ಟು ನೊಂದಿರಬಹುದು ಎಂದು. ಹೌದು, ನನ್ನ ತಪ್ಪಿಲ್ಲದೆ ನಾನು ಅವಳ ದೃಷ್ಟಿಯಲ್ಲಿ ವಂಚಕನಾಗಿ ಹೋಗಿದ್ದೇನೆ. ಅವಳಿಗೆ ನನ್ನ ಬಗ್ಗೆ ಇರುವ ಭಾವನೆಗಳೇನು ಎಂದು ತಿಳಿಯುವುದಾದರೂ ಹೇಗೆ? ಒಂದು ವೇಳೆ ಅವಳು ನನ್ನ ದ್ವೇಷಿಸುತ್ತಿದ್ದಲ್ಲಿ ಅದನ್ನು ಸರಿಪಡಿಸುವುದು ಹೇಗೆ? ಅಲ್ಲಿಯವರೆಗೂ ಅವಳನ್ನು ಪ್ರತಿನಿತ್ಯವೂ ಎದುರುಗೊಳ್ಳುವುದಾದರೂ ಹೇಗೆ? ಹೀಗೆ ಯೋಚಿಸುತ್ತಿದ್ದವನು ಎಚ್ಚರವಾದಾಗ ಬೆಳಗರದಿತ್ತು. ಇಂದು ಮೊದಲ ದಿನ ಹೇಗಿರುತ್ತೋ ಏನೋ ಎಂಬ ದಿಗಲಿನಲ್ಲಿ ಎದ್ದು ರೆಡಿಯಾಗಿ ಹೊರಟ. ಸಮಯ ಆಗಲೇ 9:30 ಆಗಿತ್ತು. 10:30 ಒಳಗೆ ಆಫೀಸ್ನಲ್ಲಿರಬೇಕು. ವಿಜಯನಗರದಿಂದ ಜಯನಗರ ತಲುಪುವುದೇನೂ ಸುಲಭವಿರಲಿಲ್ಲ. ಎಲ್ಲೆಡೆ ಟ್ರಾಫಿಕ್ ಜಾಮ್. ಎಲ್ಲ ಕಡೆ ನಸುಳಿ ನಸುಳಿ ಒಂದೇ ರಭಸದಲ್ಲಿ ಗಾಡಿ ಓಡಿಸುತ್ತಾ ಬಂದ. ಕೊನೆಯ ಸಿಗ್ನಲ್ ಬಂದಾಗ 10:30 ಆಗಿ ಹೋಗಿತ್ತು. ಇನ್ನೂ ತಡ ಮಾಡಿದರೆ ಕಷ್ಟ ಎಂದುಕೊಳ್ಳುತ್ತಾ ಸಿಗ್ನಲ್ ಜಂಪ್ ಮಾಡಿ ಹೊರಟು ಬಿಟ್ಟ. ಇದನ್ನು ಹಿಂದೆ ಕಾರಿನಲ್ಲಿದ್ದ ಪೂರ್ವಿಕಾ ಗಮನಿಸಿದ್ದು ಅವನಿಗೆ ತಿಳಿಯಲಿಲ್ಲ. ಸ್ವಲ್ಪವೂ ಬದಲಾಗಿಲ್ಲ. ರೂಲ್ಸ್ ಬ್ರೇಕಿಂಗ್ ನೇಚರ್ ಎಲ್ಲಿ ಹೋಗುತ್ತೆ ಎಂದುಕೊಂಡಳು. ಪೂರ್ವಿಕಾ ಆಫೀಸ್ ತಲುಪುವುದರ ಒಳಗೆ ಸಿದ್ಧಾರ್ಥ್ ಬಂದಿದ್ದ. ಅವನ ಸೀನಿಯರ್ ಅವನನ್ನು ಎಲ್ಲರಿಗೂ ಪರಿಚಯಿಸುತ್ತಿದ್ದರು. ಅವನು ಎಲ್ಲರೊಡನೆ ಬೆರೆತು ನಗುನಗುತ್ತಾ ಮಾತನಾಡುತ್ತಿದ್ದ. ಪೂರ್ವಿಕಾ ಬಂದದ್ದು ಯಾರ ಗಮನಕ್ಕೂ ಬರಲಿಲ್ಲ. ಸಿದ್ಧಾರ್ಥ್ ಹಾಗೆ ಎಲ್ಲರ ಜೊತೆ ನಗುತ್ತಾ ಮಾತನಾಡುವುದು ಅವಳಿಗೇಕೋ ಸಹಿಸಲಾಗಲಿಲ್ಲ. ಜವಾನ ಬಂದು ವಿಶ್ ಮಾಡಿ ಅವಳ ಬ್ಯಾಗ್ ತೆಗೆದುಕೊಂಡಾಗಲೇ ಎಲ್ಲರಿಗೂ ಅವಳು ಬಂದದ್ದು ತಿಳಿಯಿತು.
ತಡಬಡಿಸಿ ವಿಶ್ ಮಾಡಿ ತಮ್ಮ ತಮ್ಮ ಸೀಟಿಗೆ ಓಡಿ ಹೋಗಿ ಕುಳಿತರು. ಸಿದ್ಧಾರ್ಥ್ ಮಾತ್ರ ವಿಶ್ ಮಾಡಿ ಹಾಗೆ ನಿಂತಿದ್ದ. ಪೂರ್ವಿಕಾ ಪ್ರತಿಕ್ರಿಯಿಸದೆ ಅವನ ಸೀನಿಯರ್ನನ್ನು ಬರಲು ಹೇಳಿ ತನ್ನ ಕ್ಯಾಬಿನ್ಗೆ ಹೋಗಿ ಕುಳಿತಳು. ಒಳಗೆ ಬಂದ ಸಿದ್ಧಾರ್ಥ್ನ ಟೀಮ್ ಲೀಡರ್ ಲೋಕೇಶ್ ಪೂರ್ವಿಕಾ ಕೋಪದಲ್ಲಿದ್ದದ್ದು ಕಂಡು ವಿಚಲಿತನಾದ. ಏನ್ ಲೋಕೇಶ್, ಬೆಳಗ್ಗೆನೆ ಎಲ್ಲರೂ ಕೆಲಸ ಬಿಟ್ಟು ಹರಟೆ ಹೊಡೆಯೋದಾ? ಈ ಮೊದ್ಲು ಇಷ್ಟು ಅಶಿಸ್ತು ಯಾವತ್ತೂ ನೋಡಿರ್ಲಿಲ್ಲ ಎಂದಳು. ಸಾರಿ ಮೇಡಮ್, ಅದು ಸಿದ್ಧಾರ್ಥ್ನ ಟೀಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೆ ಅಷ್ಟೇ ಎಂದ. ಅದಕ್ಕೆ ಸ್ಪೆಷಲ್ ಫಾರ್ಮಾಲಿಟಿ ಯಾಕೆ? ಎವ್ರಿ ಮಂತ್ ಎಂಡ್ ಫ್ರೆಶರ್ ವೆಲ್ಕಮ್ ನಡೆಯುತ್ತೆ ಅಲ್ವಾ, ಆಗ ತಾನಾಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಹೀಗೆ ಕೆಲಸದ ಸಮಯದಲ್ಲಿ ಅಗತ್ಯವಿಲ್ಲ. ಓಕೆ, ಕೀಪ್ ಕಾನ್ಸಂಟ್ರೇಟ್ ಆನ್ ಪ್ರಾಜೆಕ್ಟ್. ಆದಷ್ಟು ಬೇಗ ಕಂಪ್ಲೀಟ್ ಆಗಬೇಕು. ನಿಮ್ಮ ಜೂನಿಯರ್ಗೆ ಆದಷ್ಟು ಕೆಲಸ ಹೇಳ್ಕೊಡಿ. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ನಾಳೆ ಮೀಟಿಂಗ್ ಇದೆ. ಅಷ್ಟರೊಳಗೆ ಈ ಪ್ರಾಜೆಕ್ಟ್ ಮುಗಿಸೋದರ ಬಗ್ಗೆ ಫೈನಲ್ ಪ್ಲಾನಿಂಗ್ ಕೊಡಬೇಕು. ಹೋಲ್ ಟೀಮ್ ಕೂತು ಡಿಸೈಡ್ ಮಾಡಿ ಪ್ಲಾನ್ ರೆಡಿ ಮಾಡಿ ಎಂದಳು. ಓಕೆ ಮೇಡಮ್, ಆದಷ್ಟು ಬೇಗ ಕೊಡ್ತೇನೆ ಎನ್ನುತ್ತಾ ಹೊರಟ ಲೋಕೇಶ್. ಹೊರಗಡೆ ಸಿದ್ಧಾರ್ಥ್ ಪೂರ್ವಿಕಾ ಏನಂದಳೋ ಏನೋ ತಿಳಿಯದೆ ಚಡಪಡಿಸುತ್ತಿದ್ದ. ತನ್ನ ಸೀನಿಯರ್ಗಾಗಿ ಕಾಯುತ್ತಿದ್ದ. ಲೋಕೇಶ್ ತುಂಬಾ ಸೀರಿಯಸ್ ಆಗಿದ್ದ. ಸಿದ್ಧಾರ್ಥ್ನ ಕರೆದು ಅವನಿಗೊಂದಿಷ್ಟು ಕೆಲಸ ಒಪ್ಪಿಸಿ, ಮೇಡಮ್ ತುಂಬಾ ಸ್ಟ್ರಿಕ್ಟ್, ತುಂಬಾ ಕೇರ್ಫುಲ್ ಆಗಿ ಕೆಲಸ ಮುಗಿಸು. ಬೆಳಗ್ಗೆ ರೀತಿ ಎಲ್ಲರತ್ರ ಹೆಚ್ಚು ಮಾತಾಡೋದು, ಹರಟೆ ಹೊಡೆಯೋದು ಮಾಡಬೇಡ ಎಂದ. ಅಂದು ಸಿದ್ಧಾರ್ಥ್ಗೆ ಕೊಟ್ಟ ಕೆಲಸ ಎಂದರೆ ಕಂಪನಿಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಪ್ರಾಜೆಕ್ಟ್ ಡೀಟೇಲ್ನ ಸ್ಟಡಿ ಮಾಡಿ ಸಂಜೆಯ ಒಳಗೆ ಒಂದು ರಿಪೋರ್ಟ್ ರೆಡಿ ಮಾಡಬೇಕಿತ್ತು. ಕಂಪ್ಯೂಟರ್ ಮುಂದೆ ಕುಳಿತವನಿಗೆ ಕಂಪನಿಯ ಅಚೀವ್ಮೆಂಟ್ಸ್ ನೋಡಿ ಅಚ್ಚರಿಯಾಗಿತ್ತು. ಕೇವಲ 3 ವರ್ಷದ ಹಿಂದೆ ಓಪನ್ ಆದ ಬ್ರಾಂಚ್ ಆಫೀಸ್ ಇಷ್ಟು ಬೇಗ ಇಷ್ಟು ದೊಡ್ಡದಾಗಿ ಬೆಳೆಯತೆಂಬುದು ಅವನಿಗೆ ಅಚ್ಚರಿಯಾಗಿತ್ತು. ಇದರ ಬಗ್ಗೆ ಪಕ್ಕದಲ್ಲಿನ ಸಹ ಉದ್ಯೋಗಿಯ ಬಳಿ ವಿಚಾರಿಸಿದ. ಅವನು ಅವನಿಗೆ ಗೊತ್ತಿದ್ದಷ್ಟು ಹೇಳಿದ. ಹೈದರಾಬಾದಿನ ಹೆಡ್ ಆಫೀಸ್ ಈಚೆಗಷ್ಟೇ ಸ್ಟಾರ್ಟ್ ಆಗಿ ದೆಹಲಿಯ ಬ್ರಾಂಚ್ ಹೆಡ್ ಆಫೀಸ್ ಆಗಿರುವುದಾಗಿಯೋ, ಅಲ್ಲಿ ಸಂಕೇತ್ ಎಂಡಿ ಆಗಿರುವುದಾಗಿಯೋ, ಸಂಕೇತ್ ತಂದೆ ಸದ್ಯದ ಸಿಇಒ ಎಂದು ತಿಳಿಸಿದ. ಸಂಕೇತ್ ಯಾರೆಂದು ಕೇಳಿದಾಗ, ನನಗಷ್ಟು ಗೊತ್ತಿಲ್ಲ, ಆದರೆ ಪೂರ್ವಿಕಾ ಸಂಕೇತ್ ರಿಲೇಟಿವ್ಸ್. ಎಲ್ಲ ಬ್ರಾಂಚ್ಗಳನ್ನು ಇಬ್ಬರು ಸೇರಿ ಮ್ಯಾನೇಜ್ ಮಾಡ್ತಾರೆ ಎಂದು ಹೇಳಿದ. ಅಲ್ಲಿಗೆ ಸಿದ್ಧಾರ್ಥ್ಗೆ ಪೂರ್ವಿಕಾಳ ಬುದ್ಧಿಶಕ್ತಿ ಮತ್ತು ಶ್ರಮದ ಅರಿವಾಯಿತು. ಜೊತೆಗೆ ಸಂಕೇತ್ ಯಾರಿರಬಹುದೆಂಬ ಸಣ್ಣ ಕುತೂಹಲ ಅವನಿಗೆ ತಿಳಿಯದೆ ಹುಟ್ಟಿತು. ಇಡೀ ದಿನ ಪ್ರಾಜೆಕ್ಟ್ ಬಗ್ಗೆ ಓದಿ ತನಗೆ ತಿಳಿದ ಮಟ್ಟಿಗೆ ರಿಪೋರ್ಟ್ ರೆಡಿ ಮಾಡಿಕೊಟ್ಟ. ಅಂದಿನ ದಿನ ಅಲ್ಲಿಗೆ ಮುಗಿಯಿತು. ತನ್ನ ರಿಪೋರ್ಟ್ ಬಗ್ಗೆ ಅವನಿಗೆ ಅಳುಗು ಇದ್ದೇ ಇತ್ತು. ಮಾರನೇ ದಿನ ಅದರ ಬಗ್ಗೆ ಲೋಕೇಶ್ನ ಕೇಳಿದಾಗ, ಅದೇನೂ ಅಷ್ಟು ಮುಖ್ಯವಲ್ಲ, ಪ್ರಾಜೆಕ್ಟ್ ಬಗ್ಗೆ ನಿನಗೆ ತಿಳಿಯಬೇಕಾದ್ದರಿಂದ ಆ ಕೆಲಸ ಕೊಟ್ಟಿದ್ದು ಎಂದು ಹೇಳಿದಾಗ ಕೊಂಚ ನಿರಾಳವಾದ. ಹೀಗೆ ದಿನಗಳು ಹುರುಳುತ್ತಿದ್ದವು. ಪೂರ್ವಿಕಾ ಸಿದ್ಧಾರ್ಥ್ ಕೇವಲ ಬಾಸ್ ಮತ್ತು ವರ್ಕರ್ ಹಾಗೆ ಇದ್ದರು. ಹೇಳಬೇಕೆಂದರೆ ಇಬ್ಬರ ಮಧ್ಯೆ ಸಂಬಂಧವೇ ಇರಲಿಲ್ಲ. ಸಿದ್ಧಾರ್ಥ್ ಟ್ರೈನಿ ಆದ್ದರಿಂದ ಅವಳಿಗೆ ಅವನ ಬಳಿ ಮಾತನಾಡುವ ಪ್ರಮೇಯವೇ ಇರುತ್ತಿರಲಿಲ್ಲ. ಆದರೆ ಒಬ್ಬರಿಗೊಬ್ಬರು ಎದುರು ಬದುರಾದಾಗ ಮಾತ್ರ ಇಬ್ಬರಲ್ಲೂ ಹೇಳತೀರದ ಭಾವ ಸಂಘರ್ಷಣೆ ನಡೆಯುತ್ತಿತ್ತು. ಅವನು ಏನನ್ನು ಹೇಳಬೇಕೆಂದು ಹಂಬಲಿಸಿದರೆ ಇವಳು ಯಾವುದೋ ನೋಡಬಾರದ ವಸ್ತುವನ್ನು ನೋಡಿದಂತೆ ಕೋಪಗೊಳ್ಳುತ್ತಿದ್ದಳು. ಅಂದು ಪೂರ್ವಿಕಾ ಯಾವುದೋ ಮೀಟಿಂಗ್ ಇದ್ದಿದ್ದರಿಂದ ಹೊರಗೆ ಹೊರಟಿದ್ದಳು. ದಾರಿ ಮಧ್ಯದ ಸಿಗ್ನಲ್ ಬಳಿ ಅಮ್ಮ ಮಗಳು ಇಬ್ಬರು ರಸ್ತೆ ದಾಟುತ್ತಿದ್ದರು. ಆ ತಾಯಿ ರಸ್ತೆ ಮಧ್ಯೆ ಬಂದವರೇ ಪೂರ್ವಿಕಾಳ ಕಾರಿನ ಮುಂದೆಯೇ ಕುಸಿದು ಬಿದ್ದರು. ಆ ಹುಡುಗಿ ಕಿರುಚುತ್ತಾ, ಅಮ್ಮ ಇದ್ದೇಳಮ್ಮ, ಏನಾಯ್ತೋ, ಯಾಕೀಗ ಬಿದ್ದೆ ಎನ್ನುತ್ತಾ ಗಾಬರಿಯಾಗಿ ತಾಯಿಯನ್ನು ಎಬ್ಬಿಸಲು ಪ್ರಯತ್ನ ಪಡುತ್ತಿದ್ದಳು. ಸಿಗ್ನಲ್ ಬಿಡಲು ಕೇವಲ 20 ಸೆಕೆಂಡ್ ಇತ್ತು. ಪೂರ್ವಿಕಾ ಕಾರಿನಿಂದಿಳಿದು ಅವರಲ್ಲಿಗೆ ಓಡಿ ಬಂದು ಎಬ್ಬಿಸಲು ಪ್ರಯತ್ನ ಪಟ್ಟಳು. ಆದರೆ ಆಕೆ ಪ್ರಜ್ಞೆ ತಪ್ಪಿದ್ದರು. ತನ್ನ ಕಾರಿನಿಂದ ನೀರಿನ ಬಾಟಲಿ ತಂದು ಅವರ ಮುಖದ ಮೇಲೆ ಚಿಮುಕಿಸಿದಳು. ಆಕೆ ಕೊಂಚವೇ ಸ್ಮೃತಿಗೆ ಬಂದರು. ಸಿಗ್ನಲ್ ಬಿಟ್ಟಿತು. ಪೂರ್ವಿಕಾ ಆ ಹುಡುಗಿ ಇಬ್ಬರೂ ಸೇರಿ ಅವರನ್ನು ಕಾರಿನಲ್ಲಿ ಕೂರಿಸಿದರು. ಕೂತ್ಕೋ, ಇಲ್ಲೇ ಹತ್ತಿರದ ಹಾಸ್ಪಿಟಲ್ಗೆ ಹೋಗೋಣ ಎಂದಳು ಪೂರ್ವಿಕಾ. ಆ ಹುಡುಗಿ ಒಳಗೆ ಕುಳಿತಳು. ಅಲ್ಲೇ ಹತ್ತಿರವಿದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಈ ಮಧ್ಯೆ ಪೂರ್ವಿಕಾ ಆ ಹುಡುಗಿಯನ್ನು, ನಿನ್ನ ಹೆಸರೇನು, ಏನಾಯ್ತು ಇವರಿಗೆ, ಹುಷಾರಿಲ್ವಾ ಕೇಳಿದಳು. ಸಂಜನಾ ಅಂತ ಅಕ್ಕ. ಹಾಗೇನಿಲ್ಲ, ಅಮ್ಮ ಹುಷಾರಾಗೇ ಇದ್ದರು. ಇಬ್ಬರು ಅಪ್ಪನ ರಿಪೋರ್ಟ್ಸ್ ತರೋಕೆ ಅಂತ ಆಸ್ಪತ್ರೆಗೆ ಹೋಗಿದ್ವಿ.
ಅಷ್ಟರಲ್ಲಿ ಹೀಗಾಯ್ತು ಎಂದಳು. ಅಷ್ಟರಲ್ಲಿ ಆಸ್ಪತ್ರೆ ಬಂದದ್ದರಿಂದ ಇಬ್ಬರು ಅವರನ್ನು ಕರೆದುಕೊಂಡು ಹೊರಹೋದರು. ಡಾಕ್ಟರ್, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ಶುಗರ್ ಕೂಡ ಇದೆ ಎಂದರು. ಸಂಜನಾ ಅಳಲು ಶುರು ಮಾಡಿದ್ದಳು. ಪೂರ್ವಿಕಾ ಅವಳನ್ನು ಸಮಾಧಾನ ಮಾಡುತ್ತಾ ಡಾಕ್ಟರ್ ಕೊಟ್ಟ ಮೆಡಿಸಿನ್ ತಂದಳು. ಅಷ್ಟರಲ್ಲಿ ಅವರಿಗೆ ಪ್ರಜ್ಞೆ ಬಂದಿತ್ತು. ಡಾಕ್ಟರ್, ಕರೆದುಕೊಂಡು ಹೋಗಬಹುದು, ಮಾತ್ರೆ ಔಷಧಿಗಳನ್ನು ಸಮಯಕ್ಕೆ ತೆಗೆದುಕೊಳ್ಳಬೇಕು ಎಂದು ಹೇಳಿ ಕಳಿಸಿದರು. ಅಷ್ಟರಲ್ಲಿ ಸಂಜನಾ, ಅಕ್ಕ, ನಿಮ್ಮ ಫೋನ್ ಇದ್ರೆ ನಮ್ಮಣ್ಣನಿಗೆ ಒಂದು ಕಾಲ್ ಮಾಡ್ಲಾ ಎಂದು ಕೇಳಿದಳು ಸಂಜನಾ. ಪೂರ್ವಿಕಾ ತನ್ನ ಮೊಬೈಲ್ ಕೊಟ್ಟಳು. ಫೋನ್ ರಿಂಗ್ ಆಗುತ್ತಲಿತ್ತು. ಆ ಕಡೆಯಿಂದ ಯಾರೂ ಉತ್ತರಿಸಲಿಲ್ಲ. ಸುಮ್ಮನಾದಳು. ಪೂರ್ವಿಕಾ ಅವರಿಬ್ಬರನ್ನು ತನ್ನ ಕಾರಿನಲ್ಲೇ ಅವರ ಮನೆಗೆ ಬಿಡುವುದಾಗಿ ಹೇಳಿದಳು. ಇಬ್ಬರೂ ಒಪ್ಪಿದರು. ನಿನ್ನಿಂದ ತುಂಬ ಸಹಾಯ ಆಯ್ತಮ್ಮ, ದೇವರ ಹಾಗೆ ಬಂದೆ. ಗೊತ್ತಿಲ್ಲ ಏನಾಯ್ತು, ಇದ್ದಕ್ಕಿದ್ದ ಹಾಗೆ ಎದೆ ವಿಪರೀತ ನೋವು ಬಂತು. ಮುಂದೇನಾಯ್ತು ಒಂದು ಗೊತ್ತಾಗ್ಲಿಲ್ಲ ಅಂದರು ಆಕೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದ್ರೆ ಗಾಬರಿ ಬೀಳಬಹುದೆಂದು. ಏನಿಲ್ಲ ಅಮ್ಮ, ತಲೆ ಸುತ್ತು ಬಂದಿದೆ ಅಷ್ಟೇ. ನೀವು ಸರಿಯಾಗಿ ಊಟ ಮಾಡಿರಲಿಲ್ಲ, ಗ್ಯಾಸ್ಟ್ರಿಕ್ ಎಂದರು ಡಾಕ್ಟರ್. ಆ ಔಷಧಿಗಳನ್ನೆಲ್ಲ ಸರಿಯಾಗಿ ತಗೊಳ್ಳಿ, ಚೆನ್ನಾಗಿ ಊಟ ಮಾಡಿ, ಬೇಗ ಹುಷಾರಾಗ್ತೀರಾ ಎಂದಳು ಪೂರ್ವಿಕಾ. ಸಂಜನಾ ಅವಳ ಕಡೆ ಕೃತಜ್ಞತೆಯ ದೃಷ್ಟಿ ಬೀರಿದಳು. ಅವರ ಮನೆಯ ಮುಂದೆ ಅವರನ್ನು ಇಳಿಸಿದಳು. ಒಳಗೆ ಬರುವಂತೆ ಇಬ್ಬರು ಒತ್ತಾಯಿಸಿದರು. ಆದರೆ ತುರ್ತು ಮೀಟಿಂಗ್ ಇರುವುದರಿಂದ ಈಗಾಗಲೇ ತುಂಬ ಸಮಯ ಆಗಿದೆ, ಮತ್ತೊಮ್ಮೆ ಬರುತ್ತೇನೆಂದು ಅವರನ್ನು ನಂಬಿಸಿದಳು ಪೂರ್ವಿಕಾ. ಇಬ್ಬರು ಒಲ್ಲದ ಮನಸ್ಸಿನಿಂದ ಅವಳನ್ನು ಬೀಳ್ಕೊಟ್ಟರು. ಸ್ವಲ್ಪ ಸಮಯದ ನಂತರ ಪೂರ್ವಿಕಾಳ ಮೊಬೈಲ್ ರಿಂಗ್ ಆಯಿತು. ಯಾವುದೋ ಅನ್ನೋನ್ ನಂಬರ್. ರಿಸೀವ್ ಮಾಡಿದ್ದಳು. ಅತ್ತಲಿಂದ, ಹಲೋ, ಈ ನಂಬರ್ನಿಂದ ಫೋನ್ ಬಂದಿತ್ತು, ಸ್ವಲ್ಪ ಸಮಯದ ಮುಂಚೆ ಎಂದರು. ಪೂರ್ವಿಕಾಳಿಗೆ ಹೊಳೆಯಿತು. ನೀವು ಸಂಜನಾ ಅಣ್ಣನಾ? ಹೌದು, ಹೇಳಿ ಏನಾಯ್ತು ಸಂಜನಾಗೆ ಎಂದು ಗಾಬರಿಯಿಂದ ಕೇಳಿದ ಆ ವ್ಯಕ್ತಿ. ಇಲ್ಲ, ಸಂಜನಾಗೆ ಏನೂ ಆಗಿಲ್ಲ. ನಿಮ್ಮ ತಾಯಿ ರಸ್ತೆ ಮಧ್ಯೆ ಕುಸಿದು ಬಿದ್ದರು. ಅವರನ್ನು ನಾನೇ ಆಸ್ಪತ್ರೆಗೆ ಸೇರಿಸಿದ್ದೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂದರು ಡಾಕ್ಟರ್. ನಿಮ್ಮ ತಂಗಿಯ ಬಳಿ ಎಲ್ಲ ಹೇಳಿದ್ದೇನೆ, ವಿಚಾರಿಸಿ ಎಂದಳು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಅವರ ಬಗ್ಗೆ ಕೇರ್ ತಗೊಳ್ಳಿ. ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ಆಮೇಲೆ ಕಾಲ್ ಮಾಡ್ತೇನೆ ಎನ್ನುತ್ತಾ ಫೋನ್ ಕಟ್ ಮಾಡಿದಳು ಪೂರ್ವಿಕಾ. ಆ ಧ್ವನಿ ಎಲ್ಲೋ ಕೇಳಿದಂತೆನಿಸಿತು ಅವಳಿಗೆ. ಪೂರ್ವಿಕಾಳಿಗೆ ಫೋನಿನಲ್ಲಿ ಕೇಳಿದ್ದ ಧ್ವನಿ ಪರಿಚಿತ ಎನಿಸಿದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಷ್ಟು ವ್ಯವಧಾನ ಅವಳಿಗಿರಲಿಲ್ಲ. ಮೀಟಿಂಗ್ಗೆ ಆಗಲೇ ಬಹಳ ಸಮಯವಾಗಿದ್ದರಿಂದ ಅದರತ್ತ ಗಮನ ಕೊಟ್ಟಳು. ಇತ್ತ ಸಿದ್ಧಾರ್ಥ್ ಅರ್ಧ ದಿನ ರಜೆ ಹಾಕಿ ಮನೆಗೆ ಓಡಿ ಬಂದ. ಅಮ್ಮನಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಎಂದ ಕ್ಷಣ ಅವನಿಗೆ ಕೈಕಾಲೇ ಆಡಲಿಲ್ಲ. ಅಪ್ಪನ ಸ್ಥಿತಿಯೇ ಚಿಂತಾಜನಕವಾಗಿರುವಾಗ ಅಮ್ಮನೂ ಹಾಸಿಗೆ ಹಿಡಿದರೆ ಎಂಬ ಯೋಚನೆಯೇ ಅವನನ್ನು ಕಂಗಾಲು ಮಾಡಿತ್ತು. ಮನೆಗೆ ಬಂದ ಕ್ಷಣ ತಂಗಿ ಎಲ್ಲವನ್ನೂ ಹೇಳಿದಳು. ಅಲ್ಲದೆ ಅಮ್ಮನಿಗೆ ಈ ವಿಷಯ ಹೇಳಲಿಲ್ಲ ಆ ಅಕ್ಕ ಎಂದಳು. ಅಕ್ಕ ಬಹಳ ಒಳ್ಳೆಯವರು, ಪಾಪ ಅವರು ಇಂದು ಸಹಾಯ ಮಾಡದಿದ್ದರೆ ಆ ನಡು ರಸ್ತೆಯಲ್ಲಿ ನಾನೇನು ಮಾಡಬೇಕಿತ್ತು ಎಂದು ಚಾಚು ತಪ್ಪದೆ ನಡೆದದ್ದೆಲ್ಲ ಹೇಳಿದಳು. ಅವರ ಹೆಸರೇನು? ಬ್ಯುಸಿ ಇದ್ರು ಅನ್ಸುತ್ತೆ, ಸರಿಯಾಗಿ ಮಾತಾಡೋಕೆ ಆಗಲಿಲ್ಲ ಎಂದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವನ ತಾಯಿ ಭಾರತಿ. ಪೂರ್ವಿಕಾ ಅಂತೆ ಕಣೋ ಸಿದ್ಧಾರ್ಥ್, ತುಂಬ ಒಳ್ಳೆ ಹುಡುಗಿ, ಎಷ್ಟು ಚೆನ್ನಾಗಿದ್ದಾಳೋ ಅಷ್ಟೇ ಚೆನ್ನಾಗಿ ಮಾತಾಡ್ತಾಳೆ. ದೇವರ ಹಾಗೆ ಸಮಯಕ್ಕೆ ಬಂದು ಸಹಾಯ ಮಾಡಿದ್ಲು ಎಂದರು. ಅವರು ಇನ್ನೇನೇನೋ ಹೇಳುತ್ತಿದ್ದರು. ಅವನಿಗೆ ಅವಳ ಹೆಸರು ಕೇಳಿದ ಮೇಲೆ ಮುಂದಿನದೇನೂ ಕಿವಿಗೆ ಬೀಳಲೇ ಇಲ್ಲ. ಪೂರ್ವಿಕಾನ? ಯಾವ ಬಣ್ಣದ ಕಾರು ಎಂದ. ಮನದಲ್ಲಿ ಅವಳಾಗಿರಬಾರದು ಎಂದುಕೊಂಡ. ಸಂಜನಾ ಕೆಂಪು ಬಣ್ಣದ ಬೆಂಚ್ ಎಂದಳು. ಅಯ್ಯೋ ಪೂರ್ವಿ, ಯಾಕೆ ನೀನು ಮತ್ತೆ ಮತ್ತೆ ನನ್ನ ಕೆಳಗೆ ಹೋಗೋ ಹಾಗೆ ಮಾಡ್ತಿದ್ಯಾ? ಒಂದು ಕಡೆ ನನ್ನ ದ್ವೇಷಿಸ್ತೀಯಾ, ಮತ್ತೊಂದು ಕಡೆ ನನಗೆ ಸಹಾಯ ಮಾಡ್ತೀಯಾ ಎಂದು ಮನದಲ್ಲೇ ತೊಳಲಾಡಿದ. ನಂತರ ತಂಗಿಗೆ, ಅವರನ್ನು ಒಳಗೆ ಕರೆದಿದ್ಯಾ ಎಂದ. ಕರೆದೆ ಕಣೋ, ತುಂಬ ಅರ್ಜೆಂಟ್ ಅಂತ ಹೊರಟೋದ್ರು, ಮತ್ತೊಮ್ಮೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಎಂದಳು. ಅಲ್ಲಿಂದ ಎದ್ದು ತನ್ನ ರೂಮಿಗೆ ಬಂದ. ಅದೇ ರಾಧಾಕೃಷ್ಣ ಮೂರ್ತಿಯನ್ನು ಕೈಯಲ್ಲಿಡಿದು ತನಗೆ ಎಂಬಂತೆ ಹೇಳಿಕೊಂಡ. ಮತ್ತೊಮ್ಮೆ ಬರ್ತಾಳ ನನ್ನ ಕುಟುಂಬ ಅಂತ ಗೊತ್ತಿದ್ರೆ ಸಹಾಯ ಮಾಡ್ತಿದ್ಲೋ ಇಲ್ಲ. ಆದರೂ ನಮ್ಮಿಬ್ಬರನ್ನು ದೇವರು ಹೀಗೆ ಮತ್ತೆ ಮತ್ತೆ ಸೇರಿಸ್ತಿರೋದು ನೋಡಿದ್ರೆ ನಮ್ಮತ್ತೆ ಬ್ರಹ್ಮಗಂಟಿರೋದು ನಿಜ. ನಾನು ನಿನ್ನ ಈಗಲೂ ಬಹಳ ಪ್ರೀತಿಸ್ತೀನಿ ಪೂರ್ವಿ. ಒಂದಲ್ಲ ಒಂದಿನ ನಿಂಗೆ ನಿಜ ಗೊತ್ತಾಗುತ್ತೆ, ಅಲ್ಲಿಯವರೆಗೂ ಕಾಯ್ತೀನಿ ಎನ್ನುತ್ತಾ
ಅದನ್ನು ಸವರಿ ಅವಳೇ ಎಂಬಂತೆ ಚುಂಬಿಸಿದ. ಅಂದು ತಿಂಗಳ ಕೊನೆಯ ದಿನ. ಕಂಪನಿಯ ಪ್ರಕಾರ ಅಂದು ಚಿಕ್ಕ ಪಾರ್ಟಿ ಮಾಡಿ ಆ ತಿಂಗಳಿನಲ್ಲಿ ಹೊರಹೋಗುವವರೆಗೆ ವಿದಾಯ, ಒಳಬಂದವರಿಗೆ ಸ್ವಾಗತ ಕಾರ್ಯಕ್ರಮ ಇರುತ್ತದೆ. ಈ ಬಾರಿಯೂ ಹಾಗೆ ಸಾಯಂಕಾಲದ ವೇಳೆಗೆ ಕಾರ್ಯಕ್ರಮ ನಿಶ್ಚಿತವಾಗಿತ್ತು. ಸಿದ್ಧಾರ್ಥ್ ಈ ಬಾರಿಯ ಕಂಪನಿಯ ಜೂನಿಯರ್ಗಳಲ್ಲಿ ಒಬ್ಬನಾಗಿದ್ದ. ಅವನು ಕೆಲಸಕ್ಕೆ ಸೇರಿ ಆಗಲೇ 20 ದಿನಗಳಾಗಿತ್ತು. ಅವನಿಗೇನು ಪೂರ್ವಿಕಾಳನ್ನು ನೋಡುವ ತವಕ. ಅವಳ ಕೈಯಿಂದ ಬೊಕ್ಕೆ ನೀಡುತ್ತಾಳೆಂಬ ಖುಷಿಯಲ್ಲಿ ಎದುರು ನೋಡುತ್ತಿದ್ದ. ಇನ್ನೇನು ಸಂಜೆ 5:15 ಹೊತ್ತಿಗೆ ಪಾರ್ಟಿ ಶುರುವಾಗುವುದರೊಳಗೆ ಲೋಕೇಶ್ ಸಿದ್ಧಾರ್ಥ್ ಬಳಿ ಬಂದು ಹೇಳಿದ, ಸಿದ್ಧಾರ್ಥ್, ಬೇಗ ನೀನು ಮಾಡಿರೋ ಪ್ರಾಜೆಕ್ಟ್ ಪ್ಲಾನಿಂಗ್ನೆಲ್ಲ ಫೈಲ್ ಮಾಡಿ ರೆಡಿ ಮಾಡು. ಸಂಕೇತ್ ಬರ್ತಿದ್ದಾರೆ. ಈ ಪ್ರಾಜೆಕ್ಟ್ ಪೂರ್ತಿ ರೋಬೋಟಿಕ್ಸ್ ರಿಲೇಟೆಡ್ ಆಗಿರೋದ್ರಿಂದ ನಮ್ಮಿಬ್ಬರಲ್ಲಿ ಒಬ್ಬರು ಪ್ರೆಸೆಂಟ್ ಮಾಡಬೇಕು. ಸದ್ಯಕ್ಕೆ ನೀನೇ ಇದನ್ನ ಪ್ರೆಸೆಂಟ್ ಮಾಡೋ. ಇದರಿಂದ ನಿನಗೆ ಯೂಸ್, ನಿನ್ನ ಅಚೀವ್ಮೆಂಟ್ಸ್ಗೆ ಪಾಯಿಂಟ್ ಸೇರುತ್ತೆ. ಅಲ್ಲದೆ ಸಂಕೇತ್ ಸರ್ ಮುಂದೆ ಒಳ್ಳೆಯ ಇಮೇಜ್ ಸಿಗುತ್ತೆ. ಸಿದ್ಧಾರ್ಥ್ಗೆ 1 ನಿಮಿಷ ಏನೂ ತೋಚಲಿಲ್ಲ. ಅಲ್ಲ, ಇದ್ದಕ್ಕಿದ್ದ ಹಾಗೆ ಪ್ರೆಸೆಂಟ್ ಮಾಡು ಅಂದರೆ ಹೇಗೆ ಮಾಡಲಿ, ಅದು ಅವ್ರ ಮುಂದೆ ಹಿಂದ. ಇಲ್ಲ, ಇದರಲ್ಲಿ ಹೊಸ ಫೀಚರ್ಸ್ನ ನೀನೇ ಸೇರಿಸಿರೋದು. ಯು ನೋ ವೆಲ್ ಅಬೌಟ್ ದಿಸ್, ಭಯ ಪಡಬೇಡ ಮಾಡು ಎಂದು ಅವನ ಭುಜ ಹದುಮಿ ಆತ್ಮವಿಶ್ವಾಸ ತುಂಬಲೆತ್ನಿಸಿದ ಲೋಕೇಶ್. ಸಿದ್ಧಾರ್ಥ್ ಅಳುಕುತ್ತಲೇ ತಲೆಯಾಡಿಸಿದ, ಆಯಿತೆನ್ನುವಂತೆ. ತನ್ನ ಫೈಲ್ ತೆಗೆದುಕೊಂಡ ಸಿದ್ಧಾರ್ಥ್ ನಿಧಾನಕ್ಕೆ ಮೀಟಿಂಗ್ ಹಾಲಿನೊಳಗೆ ಹೆಜ್ಜೆ ಇಟ್ಟ. ಬಾಸ್ಗಳು ಇನ್ನೂ ಬಂದಿರಲಿಲ್ಲ. ಹೋಗಿ ತನ್ನ ಸ್ಥಾನದಲ್ಲಿ ಕುಳಿತ. 10 ನಿಮಿಷದ ನಂತರ ಪೂರ್ವಿಕಾ ಒಳಗೆ ಬಂದಳು. ಅವಳ ಜೊತೆ ನಗುತ್ತಾ ಮಾತನಾಡುತ್ತಾ ಸಿದ್ಧಾರ್ಥ್ನಷ್ಟೇ ಎತ್ತರದ, ಅವನಿಗಿಂತ ಸ್ಮಾರ್ಟ್, ಅವನಿಗೆನ್ನಿಸಿದಂತೆ ಆದ ಹುಡುಗ ಬರುತ್ತಿದ್ದ. ಅವನೇ ಸಂಕೇತ್ ಇರಬೇಕು ಎಂದುಕೊಂಡ. ಸಂಕೇತ್ ಪೂರ್ವಿಕಾ ಎಲ್ಲರಿಗೂ ವಿಶ್ ಮಾಡಿ ತಮ್ಮ ಸ್ಥಾನದಲ್ಲಿ ಕುಳಿತರು. ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಪ್ರಾಜೆಕ್ಟ್ಗಳ ಬಗ್ಗೆ ವಿವರ ನೀಡುತ್ತಾ ಹೋದರು. ಸಿದ್ಧಾರ್ಥ್ ಸರದಿ ಬಂದೇ ಬಿಟ್ಟಿತು. ಆ ತಿಂಗಳ 4 ಪ್ರಾಜೆಕ್ಟ್ಗಳಲ್ಲಿ ಸಿದ್ಧಾರ್ಥ್ನದು ಒಂದು. ಅವನು ಮೊದಲಿಗೆ ತನ್ನ ಪರಿಚಯ ಹೇಳಿಕೊಂಡು ತನ್ನ ಪ್ರೆಸೆಂಟೇಷನ್ ತೋರಿಸುತ್ತಾ ಪ್ರಾಜೆಕ್ಟನ್ನು ವಿವರಿಸುತ್ತಾ ಹೋದ. ಪೂರ್ವಿಕಾ ಯಥಾಪ್ರಕಾರ ಅದಕ್ಕೂ ನನಗೂ ಸಂಬಂಧವಿಲ್ಲ ಎಂಬಂತೆ ಕುಳಿತಿದ್ದಳು. ಅವನಿಗೆ ಅವಳ ಮುಖದ ಮೇಲಿನ ತಿರಸ್ಕಾರ ಎದ್ದು ಕಾಣುತ್ತಿತ್ತು. ಅವನು ಅವಳೆಡೆಗೆ ತಿರುಗದೆ ತನ್ನ ವಿವರಣೆ ನೀಡುತ್ತಿದ್ದನು. ಎಲ್ಲಿ ಅವಳತ್ತ ನೋಡಿದರೆ ಅವಳ ಕಣ್ಣಲ್ಲಿನ ತಿರಸ್ಕಾರ ತನ್ನ ಆತ್ಮವಿಶ್ವಾಸ ಕುಗ್ಗಿಸಿಬಿಡುವುದು ಎಂಬ ಭಯವಿತ್ತು ಅವನಿಗೆ. ಅಂತೂ ಮುಗಿಸಿದ. ಅವನ ನಿರೀಕ್ಷೆಗಿಂತ ಹೆಚ್ಚಾಗಿ ಆ ಪ್ರಾಜೆಕ್ಟ್ ಎಲ್ಲರಿಗೂ ಇಷ್ಟವಾಗಿತ್ತು. ಸಂಕೇತ್ ಎದ್ದು ನಿಂತು ಚಪ್ಪಾಳೆ ತಟ್ಟಿದ. ಎಕ್ಸಲೆಂಟ್ ಸಿದ್ಧಾರ್ಥ್, ನೀವು ಫ್ರೆಷರ್ ಅಂತೀರಾ, ಬಟ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ. ನಾನು ಲಾಸ್ಟ್ ಮೀಟಿಂಗ್ನಲ್ಲಿ ಕೇಳಿದ್ದಕ್ಕಿಂತ ಹೊಸ ವಿಷಯಗಳು ಇದರಲ್ಲಿವೆ. ತುಂಬ ಚೆನ್ನಾಗಿದೆ, ಬಟ್ ಟೈಮ್ಲೈನ್ ಮೇಂಟೈನ್ ಮಾಡಿ ಪ್ರಾಜೆಕ್ಟ್ ಮುಗಿಸಿ, ಖಂಡಿತ ಸಕ್ಸಸ್ ಆಗುತ್ತೆ. ಸಿದ್ಧಾರ್ಥ್ಗೆ ಅವನ ಮಾತು ಕೇಳಿ ತುಂಬ ಖುಷಿಯಾಗಿತ್ತು. ಮೀಟಿಂಗ್ ಮುಗಿದ ತಕ್ಷಣ ಪಾರ್ಟಿಗೆ ಹೊರಟರು ಎಲ್ಲರೂ. ಅಲ್ಲೂ ಸಂಕೇತ್ ತಾನಾಗೆ ಬಂದು ಸಿದ್ಧಾರ್ಥ್ನ ಮಾತನಾಡಿಸಿ ಅವನನ್ನು ಉರಿತುಂಬಿಸಿದ. ಪೂರ್ವಿಕಾ ಸುಮ್ಮನೆ ನಿಂತು ನೋಡುತ್ತಿದ್ದಳು. ಅವಳಿಗೆ ಸಿದ್ಧಾರ್ಥ್ ಕೆಲಸದ ವಿಷಯದಲ್ಲಿ ನಿಜಕ್ಕೂ ಹಿಡಿಸಿದ್ದ. ಅವನ ಬಳಿ ನೇರವಾಗಿ ಮಾತನಾಡದಿದ್ದರೂ ಲೋಕೇಶ್ ಆಗಾಗ ಅವನ ಗುಣಗಾನ ಮಾಡುವನು. ಲೋಕೇಶ್ ಅಷ್ಟು ಸುಲಭವಾಗಿ ಯಾರನ್ನೋ ಮೆಚ್ಚುವ ಆಸಾಮಿಯಲ್ಲ. ಈ ಹಿಂದೆ ಒಂದಿಬ್ಬರು ಅವನ ಕಾಟ ತಾಳಲಾರದೆ ತಾವಾಗೆ ಟ್ರೈನಿ ಪೀರಿಯಡ್ನಲ್ಲಿ ಬಿಟ್ಟು ಹೋಗಿದ್ದರು. ಸಿದ್ಧಾರ್ಥ್ನನ್ನು ಅವನ ಟೀಮಿಗೆ ಹಾಕಲು ರೋಬೋಟಿಕ್ ಸ್ಟೂಡೆಂಟ್ ಎಂಬುದರ ಜೊತೆಗೆ ಇದು ಒಂದು ಕಾರಣವಾಗಿತ್ತು. ಆದರೆ ಸಿದ್ಧಾರ್ಥ್ ಅವನ ಮನಸ್ಸನ್ನು ಗೆದ್ದು ಬಿಟ್ಟಿದ್ದ. ಅದು 20 ದಿನಗಳಲ್ಲೇ. ಗೆಲ್ಲದೆ ಏನೋ ಯಾರನ್ನಾದರೂ ಮರಳು ಮಾಡುತ್ತಾನೆ. ನಯವಂಚಕ. ಅಷ್ಟಿಲ್ಲದಿದ್ದರೆ ನನ್ನಂತಹ ಹುಡುಗಿ ಒಂದೇ ತಿಂಗಳಲ್ಲಿ ಇವನಿಂದ ಮೋಸ ಹೋಗುವುದು ಸಾಧ್ಯವಿತ್ತೆ ಎಂದುಕೊಂಡಳು. ಬೇರೆಲ್ಲ ಹೊಸಬರಿಗೂ ತಾನೇ ಸ್ವತಃ ಬೊಕ್ಕೆ ನೀಡಿದಳು. ಸಿದ್ಧಾರ್ಥ್ಗೆ ಮಾತ್ರ ಸಂಕೇತ್ನಿಂದ ಬೊಕ್ಕೆ ಕೊಡಿಸಿದಳು. ಆಗ ಸಿದ್ಧಾರ್ಥ್ ಮುಖದಲ್ಲಾದ ಬದಲಾವಣೆ ಅವಳಿಗೆ ವಿಚಿತ್ರ ಆನಂದ ನೀಡಿತ್ತು. ಅಂದು ಭಾನುವಾರ. ರಾಯರು ಪೂರ್ವಿಕಾ ಹೊರಗಿನ ವರಂಡಾದಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಸಂಕೇತ್ ಇನ್ನೂ ದೆಹಲಿಗೆ ಹೋಗಿಲ್ಲವಾದ್ದರಿಂದ ಅವನು ಅಲ್ಲೇ ಇದ್ದ. ರಾಯರು ಹೇಳಿದರು, ಮಗಳೇ, ಈ ಮನೆಗೆ ಬಂದಾಗಿನಿಂದ ಒಂದು ಪೂಜೆನೂ ಮಾಡಿಸಿಲ್ಲ. ಮುಂದಿನ ಭಾನುವಾರ ಸತ್ಯನಾರಾಯಣ ಪೂಜೆ ಮಾಡಿಸೋಣ. ಹೌದಪ್ಪ, ನಂಗೂ ಹಾಗೆ ಅನಿಸ್ತು, ಪೂಜೆ ಮಾಡಿಸೋಣ ಎಂದಳು. ಮತ್ಯಾಕ್ ತಡ, ಹಿಂದಿನಿಂದಾನೇ ತಯಾರಿ ಮಾಡಿಬಿಡಿ, ಪೂಜೆ ಆಗೋಗ್ಲಿ ಎಂದ ಸಂಕೇತ್. ಅದಕ್ಕೆ ಪೂರ್ವಿಕಾ, ನೀನು ಪೂಜೆ ಮುಗಿಯೋವರೆಗೂ ಇಲ್ಲೇ ಇರ್ತೀಯ ತಾನೇ?
ಇಲ್ಲ ಪೂರ್ವಿ, ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ, ನಾನಿರೋಕ್ಕೆ ಆಗಲ್ಲ. ಅಷ್ಟೊತ್ತಿಗೆ ಅಪ್ಪ ಅಮ್ಮ ಸೃಷ್ಟಿನ ಕಳಿಸ್ತೇನೆ ಎಂದ. ಸರಿ ಎಂದು ಒಪ್ಪಿದರು. ಪೂಜೆ ತಯಾರಿ ಶುರುವಾಯಿತು. ಮನೆಯಲ್ಲಿ ಬಹಳ ವರ್ಷಗಳ ನಂತರ ನಡೆಯುತ್ತಿರುವ ಒಂದು ಶುಭ ಕಾರ್ಯ. ಹತ್ತಿರದವರೆಲ್ಲರನ್ನೂ ಕರೆಯಬೇಕು ಎಂದು ನಿರ್ಧರಿಸಿದರು ರಾಯರು. ಪೂರ್ವಿಕಾ ಕೂಡ ಅಪ್ಪನ ಸಮಾಧಾನಕ್ಕೆ ಒಪ್ಪಿದಳು. ಅದರಂತೆ ತಂದೆ ಮಗಳು ಇಬ್ಬರು ಪೂಜೆಗಾಗಿ ಎಲ್ಲರನ್ನೂ ಕರೆಯಲು ಶುರು ಮಾಡಿದರು. ಈ ಮಧ್ಯೆ ಸಂಕೇತ್ ತಂದೆ ತಾಯಿ, ತಂಗಿ ಸೃಷ್ಟಿ ಎಲ್ಲರೂ ಬಂದರು. ಪೂರ್ವಿಕಾಳಿಗೆ ಸೃಷ್ಟಿ ಜೊತೆ ಸಿಕ್ಕಿದ್ದು ಬಹಳ ಖುಷಿಯಾಯಿತು. ಒಂಟಿಯಾಗಿ ಓಡಾಡುತ್ತಿದ್ದ ಅವಳಿಗೆ ಸೃಷ್ಟಿಯ ಜೊತೆ ಬೇಕಾಯಿತು. ಇಬ್ಬರು ಒಂದಷ್ಟು ಪರಿಚಿತರ ಮನೆಗೆ ಇನ್ವಿಟೇಷನ್ ಹಿಡಿದು ಹೊರಟರು. ಹಾಗೆ ಪರಿಚಿತರೊಬ್ಬರ ಮನೆಯಿಂದ ಹಿಂತಿರುಗುವಾಗ ಆ ರಸ್ತೆ ಎಲ್ಲೋ ನೋಡಿದಂತೆನಿಸಿತು ಅವಳಿಗೆ. ಆಗ ನೆನಪಾಯಿತು, ಅಂದು ಸಂಜನಾ ಮತ್ತು ಅವಳ ತಾಯಿಯನ್ನು ಕರೆದುಕೊಂಡು ಆ ರಸ್ತೆಗೆ ಬಂದದ್ದು. ಆ ರಸ್ತೆಯ ಕೊನೆಯಲ್ಲೇ ಅವರ ಮನೆ ಎಂದು. ಸರಿ, ಒಮ್ಮೆ ಮಾತಾಡಿಸಿಕೊಂಡು ಸಂಜನಾಳನ್ನು ಪೂಜೆಗೆ ಕರೆಯೋಣ ಎಂದುಕೊಳ್ಳುತ್ತಾ ಅತ್ತ ಕಡೆ ಬಂದಳು. ಅದೇಕೋ ಸಂಜನಾ ಅವಳಿಗೆ ಇಷ್ಟವಾಗಿದ್ದಳು. ಮನೆ ಮುಂದೆ ಬಂದು ನಿಂತವಳಿಗೆ ಒಳಗೆ ಹೋಗಲೋ ಬೇಡವೋ ಎಂಬ ಗೊಂದಲ ಕಾಡುತ್ತಿತ್ತು. ಅಂದೇನೋ ಸಹಾಯ ಮಾಡಿದೆ ನಿಜ, ಆದರೆ ಅವರು ನನ್ನ ಮರ್ತಿದ್ರೆ ಏನ್ ಮಾಡೋದು ಎಂದುಕೊಂಡಳು. ಸೃಷ್ಟಿಗೂ ಅವಳೇಕೆ ಹಾಗೆ ನಿಂತಿದ್ದಾಳೆ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಹೊರಗೆ ಬಂದ ಸಂಜನಾ ಪೂರ್ವಿಕಾಳನ್ನು ನೋಡಿದ್ದೆ ಖುಷಿಯಿಂದ ಓಡಿ ಬಂದು ಕೈ ಹಿಡಿದಳು. ಬನ್ನಿ ಅಕ್ಕ, ನೀವು ಬರ್ತೀರೋ ಇಲ್ವೋ ಅನ್ಕೋತಿದ್ದೆ, ತುಂಬಾ ಖುಷಿ ಆಯ್ತು, ಬನ್ನಿ ಒಳಗೆ, ಯಾಕಿಲ್ಲೇ ನಿಂತಿದ್ದೀರಾ ಎಂದು ಒಳಗೆ ಕರೆದುಕೊಂಡು ಹೋದಳು. ಹಾಸಿಗೆಯಲ್ಲಿ ಅವಳ ತಂದೆ ರಘುನಾಥರು ಮಲಗಿದ್ದರು. ಅವಳಿಗೆ ಅವರನ್ನು ಪರಿಚಯಿಸಿ ಅವರು ಕಿಡ್ನಿ ಫೈಲೂರ್ ಪೇಷಂಟ್, 2 ದಿನಕ್ಕೊಮ್ಮೆ ಡಯಾಲಿಸಿಸ್ ನಡೆಯಬೇಕು ಎಂದು ಹೇಳಿದಳು. ಪೂರ್ವಿಕಾಳಿಗೆ ಅವರ ಸ್ಥಿತಿ ನೋಡಿ ಕನಿಕರವಾಯಿತು. ಮನೆಯೇನೋ ದೊಡ್ಡದಾಗಿ ಇತ್ತು. ಹಿಂದೊಮ್ಮೆ ಬಹಳ ಅನುಕೂಲಸ್ಥವಾಗಿತ್ತು ಈ ಕುಟುಂಬ. ರಘುನಾಥರ ಆರೋಗ್ಯ ಕೆಟ್ಟ ಮೇಲೆ ಪರಿಸ್ಥಿತಿ ಬದಲಾಗಿದೆ ಎಂದು ಮೊದಲ ನೋಟದಲ್ಲೇ ಅರ್ಥ ಮಾಡಿಕೊಂಡಳು. ಅಷ್ಟರಲ್ಲಿ ಬಂದ ಭಾರತೀಯವರು ಪೂರ್ವಿಕಾಳನ್ನು ನೋಡಿ ಬಹಳ ಖುಷಿಪಟ್ಟರು. ಸೃಷ್ಟಿಯ ಪರಿಚಯ ಮಾಡಿಕೊಂಡರು. ರಘುನಾಥರು ಮಲಗಿದ ಕಡೆಯಿಂದಲೇ ಬಾಯಿ ತುಂಬ ಮಾತನಾಡಿದರು. ಸಂಜನಾ ಅವಳ ಬಗ್ಗೆ, ಅವಳ ಓದಿನ ಬಗ್ಗೆ, ಇತ್ತೀಚೆಗೆ ನಿಶ್ಚಯವಾಗಿರುವ ಮದುವೆಯ ಬಗ್ಗೆ ಎಲ್ಲ ಹೇಳಿಕೊಂಡಳು ಪೂರ್ವಿಕಾಳ ಜೊತೆ. ಸದ್ಯಕ್ಕೆ ಮನೆಯಲ್ಲಿ ಅಣ್ಣ ಒಬ್ಬನೇ ದುಡಿಯುತ್ತಿದ್ದು ಅವನೊಬ್ಬನೇ ಎಲ್ಲವನ್ನೂ ನಿಭಾಯಿಸುತ್ತಿದ್ದಾನೆ ಎಂದಳು. ಭಾರತೀಯವರಂತೂ ಮಗನನ್ನು ಹೊಗಳಿದ್ದೇ ಹೊಗಳಿದ್ದು. ಪೂರ್ವಿಕಾಳಿಗೆ ಆ ಕುಟುಂಬ ಹಿಡಿಸಿತು. ಅದರೊಂದಿಗೆ ಇಷ್ಟು ಜೀವದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಸಂಭಾಳಿಸುತ್ತಿರುವ ಆ ಸಂಜನಾಳ ಅಣ್ಣನ ಬಗ್ಗೆಯೂ ಗೌರವ ಮೂಡಿತು. ಅಷ್ಟರಲ್ಲಿ ಭಾರತೀಯವರು ಕೊಟ್ಟ ಕಾಫಿ ಸೃಷ್ಟಿ ಕೈಜಾರಿ ಬಟ್ಟೆಯ ಮೇಲೆ ಚೆಲ್ಲಿಕೊಂಡು ಬಿಟ್ಟಳು. ಅಯ್ಯೋ ಪೂರ್ವಿ, ಕಾಫಿ ಚೆಲ್ಲೋಯ್ತು, ಏನ್ ಮಾಡ್ಲಿ ಎಂದಳು ಗಾಬರಿಯಲ್ಲಿ. ನೀನು ಯಾವಾಗಲೂ ಹೀಗೆ ಸೃಷ್ಟಿ, ಸ್ವಲ್ಪ ಹುಷಾರಾಗಿರ್ಬಾರ್ದಾ ಎಂದಾಗ ಸಂಜನಾ, ಹೋಗ್ಲಿ ಬನ್ನಿ, ನೀರಿನಲ್ಲಿ ತೊಳೆದು ಹೇರ್ ಡ್ರೈನಿಂದ ಒಣಗಿಸಿದ್ರೆ ನಿಮಿಷದಲ್ಲಿ ಒಣಗುತ್ತೆ ಎಂದಳು ನಗುತ್ತಾ. ಅವಳ ಮಾತು ಕೇಳಿ ಅವರಿಬ್ಬರು ನಗುತ್ತಾ ಅವಳ ಹಿಂದೆ ಹೊರಟರು. ಅಷ್ಟರಲ್ಲಿ ಭಾರತಿ ಅವರು, ಸಂಜು, ಕೆಳಗಿನ ಬಚ್ಚಲಲ್ಲಿ ಟ್ಯಾಪ್ ಕೆಟ್ಟಿದೆ, ನೀರು ಬರ್ತಿಲ್ಲ, ಮೇಲೆ ಅಣ್ಣನ ರೂಮಿಗೆ ಕರ್ಕೊಂಡು ಹೋಗು ಎಂದರು. ಸರಿ ಎನ್ನುತ್ತಾ ಮೇಲಿನ ರೂಮಿಗೆ ಬಂದರು. ಪೂರ್ವಿಕಾ ಕೂಡ ಸಂಜುಳ ಜೊತೆ ಮಾತನಾಡುತ್ತಾ ಆ ರೂಮಿನೊಳಗೆ ಬಂದಳು. ಸೃಷ್ಟಿಗೆ ಬಾತ್ರೂಮ್ ತೋರಿಸಿ ಪೂರ್ವಿಕಾಳಿಗೆ ಇಲ್ಲೇ ಇರಿ, ನಾನು ಟವೆಲ್ ತರ್ತೇನೆ ಎನ್ನುತ್ತಾ ಕೆಳಗೆ ಹೋದಳು. ಪೂರ್ವಿಕಾ ಆ ರೂಮನ್ನು ನೋಡುತ್ತಾ ನಿಂತಳು. ಇದ್ದಕ್ಕಿದ್ದಂತೆ ಅವಳ ಕಣ್ಣು ಒಂದೆಡೆ ನಿಂತು ಬಿಟ್ಟಿತು. ಟೇಬಲ್ ಮೇಲಿದ್ದ ರಾಧಾಕೃಷ್ಣ ವಿಗ್ರಹ ನೋಡಿ ಸ್ತಬ್ಧಳಾದಳು. ತನ್ನನ್ನು ತಾನೇ ಸಂಭಾಳಿಸುತ್ತಾ ಹತ್ತಿರ ಹೋಗಿ ಅದನ್ನು ಕೈಗೆತ್ತಿ ನೋಡಿದಳು. ಟು ಡಿಯರೆಸ್ಟ್ ಸಿದ್ಧಾರ್ಥ್ ಎಂಬುವುದನ್ನು ಯಾರೋ ತಿದ್ದಿ ಮತ್ತೆ ಬರೆದಂತಿತ್ತು. ಹಿಂದೆ ಲವ್ ಯು ಪೂರ್ವಿ ಎಂಬುವುದನ್ನು ನೋಡಿ ದಿಗ್ಭ್ರಾಂತಳಾದಳು. ಅನುಮಾನವೇ ಇಲ್ಲ, ಇದು ಅಂದು ನಾನು ಸಿದ್ಧಾರ್ಥಗಾಗಿ ಕೊಂಡ ವಿಗ್ರಹವೇ. ಇದಿಲ್ಲಿ ಹೇಗೆ? ಅಂದು ಹೊಡೆದು ಹೋದ ವಿಗ್ರಹವನ್ನು ಮತ್ತೆ ಕೂಡಿಸಿದ್ದಾರೆ. ಅಂದರೆ ಇದು ಸಿದ್ಧಾರ್ಥ ಮನೇನಾ? ಏನೊಂದು ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಂಜನಾ ಅವಳ ಕೈಯಲ್ಲಿದ್ದ ವಿಗ್ರಹ ನೋಡಿ, ಅಯ್ಯೋ ಅಕ್ಕ, ಅದನ್ನಲ್ಲೇ ಇಟ್ಬಿಡಿ, ಅಪ್ಪಿ ತಪ್ಪಿ ಅದಕ್ಕೇನಾದ್ರೂ ಆದರೆ ನಮ್ಮಣ್ಣ ರುದ್ರನಾಗ್ಬಿಡ್ತಾನೆ ಎಂದಳು. ಈ ವಿಗ್ರಹ ಒಡೆದಿದೆ ಎಂದಳು, ಏನನ್ನೋ ತಿಳಿಯುವ ಇಚ್ಛೆಯಲ್ಲಿ. ಹೌದು, ಅವನು ತಂದಾಗಲೇ ಒಡೆದು ಹೋಗಿದ್ದು,
ಅದನ್ನು ಇವನೇ ಅಂಟಿಸಿದ್ದಾನೆ. ಒಮ್ಮೆಯೂ ಅದನ್ನು ಮುಟ್ಟೋಕೆ ಬಿಟ್ಟಿಲ್ಲ. ಅವನ ಫ್ರೆಂಡ್ ಹೇಳಿದ್ದ, ನಮ್ಮಣ್ಣ ಕಾಲೇಜಿನಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ನಂತೆ. ಇದು ಅವಳೇ ಕೊಟ್ಟಿದ್ದಂತೆ. ಅದೇನಾಯ್ತು ಏನೋ, ಇದ್ದಕ್ಕಿದ್ದ ಹಾಗೆ ಬ್ರೇಕಪ್ ಆಯ್ತಂತೆ. ಇಷ್ಟೇ ಗೊತ್ತಿರೋದು ನಂಗೆ. ಇವನನ್ನಂತೂ ಅದರ ಬಗ್ಗೆ ಕೇಳೋ ಹಾಗೆ ಇಲ್ಲ ಎಂದು ಹೇಳಿದಳು ಸಂಜನಾ. ಪೂರ್ವಿಕಾಳ ಮನಸ್ಸು ಕಲ್ಲೆಸೆದ್ದು ಕಲಕಿದ ಸರೋವರದಂತಾಯಿತು. ಹಿಂದೆ ತಿರುಗಿದಾಗ ಸಿದ್ಧಾರ್ಥ್ ಫ್ಯಾಮಿಲಿ ಫೋಟೋ ಕಣ್ಣಿಗೆ ಬಿತ್ತು. ಅಂದರೆ ಇದು ಸಿದ್ಧಾರ್ಥ್ ಕುಟುಂಬ. ನಾನು ಮತ್ತೆ ಮತ್ತೆ ಇತ್ತಲೇ ಬರುತ್ತಿದ್ದೇನೆ ಎನಿಸಿತು. ಅಲ್ಲಿರಲಿಚ್ಛಿಸದೆ ಸೃಷ್ಟಿಯನ್ನು ಕರೆದುಕೊಂಡು ಕೆಳಗೆ ಬಂದಳು. ಅವರನ್ನು ಪೂಜೆಗೆ ಕರೆಯಲೋ ಬೇಡವೋ ಎಂಬ ಗೊಂದಲದಲ್ಲಿ. ಬೇಡ ಎಂದುಕೊಂಡು ಮಾಮೂಲಿನಂತೆ ನಗುತ್ತಾ ಮಾತನಾಡಿ ಬರುತ್ತೇವೆ ಎಂದು ಹೊರಟಳು. ಅಷ್ಟರಲ್ಲಿ ಸೃಷ್ಟಿ, ಪೂರ್ವಿ ಅವರಿಗೆ ಕಾರ್ಡ್ ಕೊಡೋದೇ ಮರ್ತೋದ್ಯಾ ಎಂದಳು. ಸಂಜನಾ ಪ್ರಶ್ನಾರ್ಥಕವಾಗಿ ಅವಳತ್ತ ನೋಡಿದಳು. ಛೆ, ಇನ್ನು ಹಾಗೆ ಹೋಗೋದು ಸರಿಯಿಲ್ಲ ಎಂದುಕೊಳ್ಳುತ್ತಾ, ಹೌದು ಮರ್ತೇ ಹೋಯ್ತು ಎಂದು ಭಾರತಿ ಅವರ ಕೈಗೆ ಕಾರ್ಡ್ ಕೊಟ್ಟು, ದಯವಿಟ್ಟು ಬನ್ನಿ, ಬರಲೇಬೇಕು ಸಂಜನಾ ಎಂದು ಹೇಳುತ್ತಾ ಅಲ್ಲಿಂದ ಹೊರಟಳು. ಕೈ ವಾಹನ ಚಲಾಯಿಸುತ್ತಿದ್ದರೂ ಮನಸ್ಸು ಸಿದ್ಧಾರ್ಥ್ ಸುತ್ತಲೇ ತಿರುಗುತ್ತಿತ್ತು. ಅಲ್ಲ, ಇವನು ನನ್ನ ಅಷ್ಟೊಂದು ಪ್ರೀತಿಸಿದ್ದು ನಿಜ ಆದ್ರೆ ಹಾಗೆಲ್ಲ ಅವಮಾನ ಯಾಕೆ ಮಾಡಿದ್ದ? ಹಾಗೆ ಅವಮಾನ ಮಾಡಿ ಇಂದು ಆ ವಿಗ್ರಹನ ತನ್ನ ಜೊತೆ ಯಾಕೆ ಇಟ್ಕೊಂಡಿದ್ದಾನೆ? ಅದು ಅದರ ಮೇಲೆ ಪದೇ ಪದೇ ಅದರ ಮೇಲಿದ್ದ ಲವ್ ಯು ಪೂರ್ವಿ ಎಂಬ ಚಿತ್ರ ಕಣ್ಣ ಮುಂದೆ ಬರುತ್ತಿತ್ತು. ಇವನ್ ಯಾಕೆ ಹೀಗೆ ನನ್ನ ಕಾಡ್ತಿದ್ದಾನೆ? ಮಾಡೋದೆಲ್ಲ ಮಾಡಿ ಇವಾಗ ಇದೆಂತ ನಾಟಕ? ಇಷ್ಟಕ್ಕೂ ನಾನ್ಯಾಕೆ ಮತ್ತೆ ಇವನ ಬಗ್ಗೆ ಯೋಚಿಸಲಿ? ಮತ್ತೆ ಆ ಮನೆಯವರನ್ನ ಭೇಟಿ ಮಾಡಲ್ಲ. ಪೂಜೆಗೆ ಬಂದರೆ ಬಂದು ಹೋಗಲಿ, ಅದೇ ಕೊನೆಯ ಭೇಟಿ ಆಗಿರುತ್ತದೆ ಎಂದುಕೊಂಡಳು. ಭಾನುವಾರ ಬಂದೇ ಬಿಟ್ಟಿತು. ಪೂರ್ವಿಕಾ ಹಸಿರು ಬಣ್ಣದ ಸೀರೆಯುಟ್ಟು ಪೂಜೆಗೆ ಕುಳಿತಿದ್ದಳು. ರಾಯರು ಮತ್ತು ಸಂಕೇತ್ ತಂದೆ ಬರುವವರನ್ನೆಲ್ಲ ಸ್ವಾಗತಿಸುತ್ತಿದ್ದರು. ಪುರೋಹಿತರು ಮಂತ್ರ ಹೇಳುತ್ತಾ ಹೋಮ ಮಾಡುತ್ತಿದ್ದರು. ಸೃಷ್ಟಿ ಮತ್ತವಳ ತಾಯಿ ಪೂಜೆಗೆ ಸಹಾಯ ಮಾಡುತ್ತಿದ್ದರು. ಇತ್ತ ಸಂಜನಾ ಪೂರ್ವಿಕಾಳ ಮನೆಗೆ ಹೋಗಬೇಕು, ಕರೆದುಕೊಂಡು ಹೋಗು ಎಂದು ಪೀಡಿಸುತ್ತಿದ್ದಳು ಸಿದ್ಧಾರ್ಥ್ನ. ಆದರೆ ಸಿದ್ಧಾರ್ಥ್ಗೆ ಅದ್ಯಾಕೋ ಮನಸ್ಸಿರಲಿಲ್ಲ. ಪೂರ್ವಿಕಾ ಕಂಪನಿಯವರನ್ನೆಲ್ಲ ಪೂಜೆಗೆ ಆಹ್ವಾನಿಸಿದ್ದಳು. ಅವರಲ್ಲಿ ಸಿದ್ಧಾರ್ಥ್ ಕೂಡ ಇದ್ದ. ಆದರೂ ಅವನ ಮನಸ್ಸು ನೀನು ಹೋಗೋದು ಅವಳಿಗೆ ಇಷ್ಟವಿಲ್ಲ ಎಂದು ಪದೇ ಪದೇ ಹೇಳುತ್ತಿತ್ತು. ಆದರೆ ಸಂಜನಾ ಕೇಳುತ್ತಿರಲಿಲ್ಲ. ಅದರಲ್ಲೂ ಪೂರ್ವಿಕಾ ತನ್ನ ಅಣ್ಣನ ಕಂಪನಿಯ ಬಾಸ್ ಎಂದು ತಿಳಿದ ಮೇಲಂತೂ ಅವಳ ಒತ್ತಾಯ ಹೆಚ್ಚಾಗಿತ್ತು. ಭಾರತೀಯವರು ತಮಗೆ 2 ದಿನಗಳಿಂದ ಹುಷಾರಿಲ್ಲವಾದ್ದರಿಂದ ತಾವು ಹೋಗಲಾಗುವುದಿಲ್ಲ, ಅವಳನ್ನು ಬಿಟ್ಟು ಬಾ ಎಂದು ಮಗನಿಗೆ ತಾಕೀತು ಮಾಡಿದರು. ಸರಿ ಎಂದು ನಿನ್ನ ಬಿಟ್ಟು ಬರುತ್ತೇನೆ, ನಾನ್ ಪೂಜೆಗೆ ಬರಲ್ಲ ಎಂದ. ಸಂಜನಾಳನ್ನು ಪೂರ್ವಿಕಾಳ ಮನೆಯ ಬಳಿ ಬಿಟ್ಟು ಹಿಂತಿರುಗುವುದರಲ್ಲಿದ್ದ. ಅಷ್ಟರಲ್ಲಿ ಅವನ ಸಹ ಉದ್ಯೋಗಿ ಜೈ ಅವನನ್ನು ನೋಡಿ ಕರೆದ. ಅವನು ಬರುವುದಿಲ್ಲ ಎಂದರೂ ಬಿಡದೆ ಬಲವಂತವಾಗಿ ಒಳ ಕರೆದುಕೊಂಡು ಹೋದ. ಬಾಗಿಲ ಬಳಿ ಇದ್ದ ರಾಯರಿಗೆ, ಅಂಕಲ್, ಇವನು ನನ್ನ ಜೊತೆಯೇ ಕೆಲಸ ಮಾಡೋದು, ಸಿದ್ಧಾರ್ಥ್ ಅಂತ ಎಂದ. ರಾಯರು ಆ ಹೆಸರು ಕೇಳಿದೊಡನೆಯೇ ಅವನನ್ನು ಅಪಾದಮಸ್ತಕ ದಿಟ್ಟಿಸಿದರು. ಸಂಜನಾಳನ್ನು ಸೃಷ್ಟಿ ಒಳಗೆ ಕರೆದುಕೊಂಡು ಹೋದಳು. ಪೂಜೆ ನಡೆಯುತ್ತಿತ್ತು. ಹೋಮದ ಹೊಗೆಯ ಮಧ್ಯೆ ಹಸಿರು ಬಣ್ಣದ ಸೀರೆಯಲ್ಲಿ ದೇವಿಯಂತೆ ಕುಳಿತಿದ್ದಳು ಪೂರ್ವಿಕಾ. ಹೋಮದ ಬಿಸಿಗೆ ಬೆವರಿದ್ದ ಅವಳ ಮುಖದ ಮೇಲೆ ಬೆವರ ಹನಿಗಳು ಮುತ್ತಿನ ಸಾಲುಗಳಂತೆ ಪೋಣಿಸಿದ್ದವು. ಅವಳಿಂದ ಕಣ್ತೆಗೆಯಲಾರದೆ ನೋಡುತ್ತಿದ್ದ ಸಿದ್ಧಾರ್ಥ್. ಜೈ ಅವನ ಭುಜದ ಮೇಲೆ ಕೈ ಹಾಕುತ್ತಾ, ಎಷ್ಟು ಚೆನ್ನಾಗಿದ್ದಾರಲ್ವೇನೋ ನಮ್ಮ ಮೇಡಮ್. ನಮ್ಮಲ್ಲಿ ಒಂದಷ್ಟು ಜನ ಬಹಳಾನೇ ಪ್ರಯತ್ನಿಸಿದ್ವಿ ಇಂಪ್ರೆಸ್ ಮಾಡೋಕೆ, ಆಗ್ಲೇ ಇಲ್ಲ ನೋಡೋ. ಕೋಪ ಬಂದ್ರೆ ಚಂಡಿ ಚಾಮುಂಡಿ ಎಂದ. ಸಿದ್ಧಾರ್ಥ್ ಅವನ ಮಾತನ್ನು ಕೇಳಿ ಒಳಗೆ ನಗುತ್ತಾ, ಸಾಕು ಬಾ ಹೋಗೋಣ ಎನ್ನುತ್ತಾ ಅಲ್ಲಿದ್ದ ಬೇರೆ ಸಹ ಉದ್ಯೋಗಿಗಳ ಬಳಿಗೆ ಹೋದರು. ಪೂರ್ವಿಕಾ ಪೂಜೆ ಮುಗಿದ ನಂತರ ಎಲ್ಲರನ್ನೂ ಮಾತನಾಡಿಸುತ್ತಾ ಬಂದಳು. ಸಂಜನಾಳನ್ನು ನೋಡಿ ಸಿದ್ಧಾರ್ಥ್ ಕೂಡ ಬಂದಿರಬಹುದೆಂಬ ಊಹೆ ಬಂತಾದರೂ ಬಾಯ್ಬಿಟ್ಟು ಕೇಳದೆ, ಅಮ್ಮ ಬರ್ಲಿಲ್ವಾ ಎಂದಳು. ಇಲ್ಲ, ಅವರಿಗೆ ಹುಷಾರಿರ್ಲಿಲ್ಲ, ಅಣ್ಣನ ಜೊತೆ ಬಂದೆ. ಅಣ್ಣ ಕೂಡ ನಿಮ್ಮ ಕಂಪನಿಲೇ ಅಂತೆ ಕೆಲಸ ಮಾಡೋದು, ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮನ್ನ ನೋಡಿದ್ರೆ ಅಷ್ಟು ದೊಡ್ಡ ಕಂಪನಿ ಬಾಸ್ ಅನ್ಸೋದೇ ಇಲ್ಲ ಅಕ್ಕ. ಬಹಳ ಇಷ್ಟ ಆದ್ರಿ ನೀವು ನನಗೆ. ಮತ್ತೆ ಈ ಸೀರೆಯಲ್ಲಿ ಇನ್ನೂ ಮುದ್ದಾಗಿದ್ದೀರಾ ಎಂದಳು ಸಂಜನಾ. ಊಟದ ಸಮಯದಲ್ಲಿ ಎಲ್ಲರೊಂದಿಗೆ ನಗುತ್ತಾ ಹರಟುತ್ತಿದ್ದ ಸಿದ್ಧಾರ್ಥ್ ಅವಳ ಕಣ್ಣಿಗೆ ಬಿದ್ದ. ಅವಳು ಅವನನ್ನು ನೋಡುವಾಗಲೇ
ಅವನು ಇವಳತ್ತ ನೋಡಿದ. ಕಣ್ಣುಗಳು ಬೆರೆತವು. ಅವನ ಕಣ್ಣಲ್ಲಿ ಅವಳ ಬಗೆಗಿನ ಅಭಿಮಾನ ಎದ್ದು ಕಾಣುತ್ತಿತ್ತು. ಅದೇಕೋ ಪೂರ್ವಿಕಾಳಿಗೆ ಮಾಮೂಲಿನಂತೆ ಕೋಪದಿಂದಲೋ ದ್ವೇಷದಿಂದಲೋ ಅವನ ಕಡೆ ನೋಡಲಾಗಲಿಲ್ಲ ಇಂದು. ಬದಲಿಗೆ ಆ ಕಣ್ಣೋಟ ಎದುರಿಸಲಾರದೆ ತಲೆ ತಗ್ಗಿಸಿದಳು. ಮುಂದೆ ಏನಾಗುತ್ತೆ? ಪೂರ್ವಿಕಾಗೆ ನಿಜ ಗೊತ್ತಾಗುತ್ತಾ? ಅವಳನ್ನು ಅವಮಾನ ಮಾಡಿಸಲು ನಿಖಿಲ್ ಆ ಕೆಲಸ ಮಾಡಿದ್ದು ಎಂದು ಗೊತ್ತಾದರೆ ಪೂರ್ವಿಕಾ ಹೇಗೆ ರಿಯಾಕ್ಟ್ ಆಗುತ್ತಾಳೆ? ಸಿದ್ಧಾರ್ಥನನ್ನು ಪೂರ್ವಿಕಾ ಕ್ಷಮಿಸುತ್ತಾಳಾ? ಇವರಿಬ್ಬರು ಮತ್ತೆ ಹೊಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.